ಕಾರ್ಯವನ್ನ ಮಾಡುತ್ತಾ ಇರುವುದಲ್ಲದೆ ಇನ್ನೊಂದು ರೂಪದಿಂದ ಹೃದಯ ಕಮಲದಲ್ಲಿ ಈ ಚಕ್ರಾಬ್ಜ ಮಂಡಲದಲ್ಲಿ, ಚಕ್ರಾಬ್ಜ ಮಂಡಲ ಅಂದ್ರೆ ಒಂದು ತಗಡಿನ ಚಿಂತನೆ ಬೇಡ, ಅದೊಂದು ಕಮಲ, ಅದರಲ್ಲಿ ಚಕ್ರ ಅಂದ್ರೆ ಆ ಸ್ಥಾನದಲ್ಲಿ ಎಲ್ಲಾ ದೇವತೆಗಳು ನಿಂತಿರ್ತಾರೆ. ಸುದರ್ಶನ ಚಕ್ರ ಅವರನ್ನ ರಕ್ಷಣೆ ಮಾಡುತ್ತಾ ಇರುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತಾ ಇರುತ್ತೆ. ಅಲ್ಲ, ಚಕ್ರಾಬ್ಜ ಮಂಡಲ ಅಂದ್ರೆ ಸುದರ್ಶನ ಚಕ್ರ ಅಂತ ನೀವು ಹೇಗೆ ಹೇಳ್ತೀರಾ? ಅದು ಚಕ್ರ ಅಂದ್ರೆ ಬರೀ ಒಂದು ಸುತ್ತ ಹಾಕುವ ಚಕ್ರ ಅಷ್ಟೇ. ಅಂದರೆ ಅದು ನಾವು ನೀವು ಹೇಳೋದಲ್ಲ, ಯಾರು ಹೇಳಬೇಕು? ನೋಡಿದವರು ಹೇಳಬೇಕು. ಹೃದಯ ಕಮಲದಲ್ಲಿ ದೇವರನ್ನ ಕಂಡವರು ಹೇಳಬೇಕು. ಅಂಥವರೇ ವಿಜಯ ಪ್ರಭುಗಳು. ಅವರು ಹೇಳುತ್ತಾರೆ, ಪದ್ಮ ಸುದರ್ಶನ ಮಂಡಲ ಅಂತ ಇದನ್ನ ಕರೀತಾರೆ. ಪದ್ಮ ಸುದರ್ಶನ ಮಂಡಲ, ಕಮಲ ಅದರಲ್ಲಿ ಸುದರ್ಶನ ನಿಂತಿದೆ. ಅಂತಹ ಒಂದು ಮಂಡಲ ಇಲ್ಲಿ ನಮ್ಮ ಶರೀರದಲ್ಲಿ 11 ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಸಪ್ತ ಧಾತುಗಳಲ್ಲಿರತಕ್ಕಂತಹ ದೇವತೆಗಳು, ಹಾಗೆ 72,000 ನಾಡಿಗಳಲ್ಲಿರುವಂಥವರು, ರೋಮಕೂಪಗಳಲ್ಲಿರುವಂಥವರು, ಕಣ ಕಣದಲ್ಲಿ ತುಂಬಿರುವ ದೇವತೆಗಳೆಲ್ಲ ಇನ್ನೊಂದು ರೂಪದಿಂದ ಈ ಹೃದಯ ಕಮಲದಲ್ಲಿ ಅವರವರ ಸ್ಥಾನಗಳಲ್ಲಿ ನಿಂತುಕೊಂಡು ಆ ಬಿಂಬಮೂರ್ತಿಗೆ ತಾವು ಸಮರ್ಪಣೆ ಮಾಡುತ್ತಾ ಬರುತ್ತಾರೆ. ಆ ಸಮರ್ಪಣೆ ಮಾಡೋದು ಹೇಗಾಗುತ್ತೆ ಅದನ್ನ ಜ್ಞಾನಿಗಳು ತಿಳಿಸಿಕೊಡ್ತಾ ಬರ್ತಾರೆ. ಐಕೂರಾಚಾರ್ಯರು ಮತ್ತು ವಿಜಯರಾಯರು ಅದನ್ನು ವಿಶೇಷವಾಗಿ ವರ್ಣನೆ ಮಾಡುತ್ತಾರೆ. ನೀವು ಒಮ್ಮೆ ನೆನಪು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹೃದಯ ಕಮಲದಲ್ಲಿ ಮೂಲೇಶ ನಾಮಕ ಭಗವಂತನಿದ್ದಾನೆ. ಆ ಮೂಲೇಶ ನಾಮಕ ಭಗವಂತ ಅವನ ಚರ್ಯ ಏನು ಅಂದ್ರೆ ಕುಲಾಲ ಚಕ್ರದ ತೆರಳಿ ತಿರುಗುತ್ತಾ ಇರ್ತಾನೆ. 8 ದಳಗಳಿವೆ. ಆ 8 ದಳಗಳು 8 ದಿಕ್ಕಿಗೆ 8 ದಳಗಳು. ಆ 8 ದಿಕ್ಕಿನ ಅಭಿಮಾನಿ ದೇವತೆಗಳಲ್ಲಿ ನಿಂತಿದ್ದಾರೆ ಅಂತ ಸಾಮಾನ್ಯ ಪರಿಚಯ ಮಾಡಿಕೊಟ್ರಷ್ಟೇ. ಹರಿಕಥಾಮೃತ ಸಾರದಲ್ಲಿ ವಿಸ್ತಾರ ಪರಿಚಯ ಮಾಡಿಕೊಳ್ಳಲಿಲ್ಲ. ಹೃದಯ ಕಮಲದ್ದು ಎಷ್ಟು ಭಗವದ್ ರೂಪಗಳ ಪರಿಚಯ, ಮೂಲೇಶ, ಅಗ್ರೇಶ, ಪ್ರಾದೇಶ, 8 ದಳಗಳಲ್ಲಿ ದೇವತೆಗಳ ಪರಿಚಯ, ಮೂಲೇಶ ಎಲ್ಲೆಲ್ಲಿಗೆ ಬಂದ್ರೆ ಏನೇನಾಗುತ್ತೆ ಅಂತ ಅಷ್ಟು ಪರಿಚಯ ಮಾಡಿದ್ರು. ಇದೇ ಹೃದಯ ಕಮಲ ಅರಳಿದರೆ ಇಲ್ಲಿ ವಿಶೇಷವಾದ ದಳಗಳೆಲ್ಲ ಇವೆ. ಆಯಾ ಸ್ಥಾನಗಳಲ್ಲಿ ದೇವತೆಗಳಿರ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಮೂಲೇಶ ನಾಮಕ ಭಗವಂತನೇ ತಿರುಗುತ್ತಾ ಇರ್ತಾನೆ. ದಳಗಳಿಗೆ ತಿರುಗುತ್ತಾ ಇರ್ತಾನೆ ಅಂದರೆ ಹೇಗೆ ತಿರುಗುತ್ತಾ ಇರ್ತಾನೆ ಅಂದರೆ ತಾನು ತನ್ನ ಪಾದ ಮೂಲದಲ್ಲಿ ವಾಯುದೇವರು, ವಾಯುದೇವರ ಪಾದ ಮೂಲದಲ್ಲಿ ಜೀವ, ಎಲ್ಲರೂ ಒಟ್ಟಿಗೆ ತಿರುಗುತ್ತಾರೆ. ಆ ತಿರುಗೋದು ಹೇಗೆ ತಿರುಗುತ್ತಾರೆ ಅಂತ ಮತ್ತು ಪ್ರಶ್ನೆ. ಅದೇನು ತಿರುಗೋದು ಹೇಗ ತಿರುಗಲಿ ಅಂದ್ರೆ ಆಕಾಶದಲ್ಲಿ ಮೂವರು ಇದ್ದುಕೊಂಡು ತಿರುಗುತ್ತಾರ? ಅವರು ಇರ್ಲಿಕ್ಕೆ ಏನಾದರೂ ಒಂದು ಆಶ್ರಯ ಇರುತ್ತಾ? ನೀವು ಪ್ರವಚನಕ್ಕೆ ಬರಬೇಕಾದ್ರೆ ಬಂದಿದ್ದೀರಿ ಕರೆಕ್ಟೇ. ಯಾವುದರ ಮೂಲಕ? ಆಟೋದಲ್ಲ ಅಥವಾ ಬಸ್ಸಲ್ಲ, ಯಾವ ಗಾಡಿಯಲ್ಲ. ಹಾಗೆ ದೇವರು 8 ದಳಗಳಿಗೆ ತಿರುಗ್ತಾನೆ ಅಂದ್ರೆ ಹಾಗೆ ನಿಂತವರೇ ತಿರುಗ್ತಾ ಗಾಳಿಯಲ್ಲಿ ತಿರುಗ್ತಾನ ಅಥವಾ ಏನಾದರೂ ವ್ಯವಸ್ಥೆ ಇದೆಯಾ ಅಂದರೆ ಅದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಸೂರ್ಯಮಂಡಲದಲ್ಲಿ ಗೃಡಿ ನಾಮಕ ಭಗವಂತ ಸೂರ್ಯಾಂತರ್ಗತನಾಗಿ ಸಪ್ತಾಶ್ವಗಳಿಂದ ಕೂಡಿದ ರಥವನ್ನ ಏರಿ ತಿರುಗುತ್ತಾ ಬರ್ತಾರೆ. ಇಲ್ಲೂ ಕೂಡ ಅದೇ ರಥ, ಸುವರ್ಣಮಯವಾದ ರಥ, ಸಪ್ತಾಶ್ವಗಳು ಕೂಡಿರುವಂಥ ರಥ. ಅದರಲ್ಲಿ ಮೂಲೇಶನ ಪಾದ ಮೂಲದಲ್ಲಿ ಮುಖ್ಯ ಪ್ರಾಣನ ಪಾದ ಮೂಲದಲ್ಲಿ ಜೀವ ಇದ್ದರೆ ಆ ರಥದಲ್ಲಿ, ವಿಶೇಷವಾದ ರಥದಲ್ಲಿ ಯಾರು ತತ್ವಾಭಿಮಾನಿಗಳು ಆ ಕಮಲದಲ್ಲಿ ಸುತ್ತು ನಿಂತಿರ್ತಾರೋ, ಇಲ್ಲೇನು ಕಮಲ ಕಾಣಿಸ್ತಾ ಇದೆ, ಕಮಲ ಸ್ವಲ್ಪ ಇಲ್ಲೆಲ್ಲ ದೇವತೆಗಳು ನಿಂತಿದ್ದಾರಲ್ವಾ. ಈಗ ಭಗವಂತ ರಥ ಎಲ್ಲ ದಳಗಳಿಗೆ ಬರುವಾಗ ಅಲ್ಲಲ್ಲಿ ಇರುವಂತಹ ಎಲ್ಲರೂ ಕೂಡ ವಿಶೇಷವಾಗಿ
ನೃಸಿಂಹಾಯ ನಮಃ. ಲಂ ಲಾಡು ಜ್ಞಾನ ಲಾಭ ಶ ಶ ಸ ಹ. ಹೌದಾ? ಲಕ್ಷ ಅಂದ್ರೆ ಹ ಳ ಕ್ಷ 3 ತೆಗೆದು ಬಿಟ್ಟರೆ 48 ಆಯಿತು. ಹಾಗಾದರೆ ಇಲ್ಲಿ ಬರತಕ್ಕ ಅಕ್ಷರಗಳು ಯಾವುದು ಅಂದ್ರೆ ಹ ಳ ಕ್ಷ ಆ 3 ಬರುತ್ತೆ. ಏನ ಹ ಳ ಕ್ಷ ಅಂದ್ರೆ ಹಂ ಹಂಸಾಯ ನಮಃ, ಲಂ ಲಾಡೋಕಾಯ ನಮಃ, ಕ್ಷಂ ನೃಸಿಂಹಾಯ ನಮಃ. 3 ಹಂ ಹಂಸ ಶುದ್ಧ ಯಾವುದು ಸತ್ವಗುಣಕ್ಕೆ ಪ್ರತೀಕ. ಇಲ್ಲಿ 3 ಏನು ಟ್ರಯಾಂಗಲ್ ಶೇಪ್ ಬಂದಿದೆ ಅಲ್ವಾ? ಇಲ್ಲಿ ಬಂದಿದೆ ನೋಡಿ. 3 ಸತ್ವಗುಣ, ರಜೋಗುಣ, ತಮೋಗುಣ. ಹಾಗೆ ಮೇಲಿನ 3 ದಳಗಳು ಹೇಗಿವೆ? ಹಂಸ ಶುದ್ಧ ಸತ್ವಗುಣದ ಪ್ರತೀಕ, ಲಾಡೋಕ ರಜೋಗುಣದ ಪ್ರತೀಕ, ಕ್ಷಂ ನಾರಸಿಂಹ ತಮೋಗುಣ ಅಭಿಮಾನಿ ದುರ್ಗಾ ದೇವಿಯ ಪ್ರತೀಕ. 3 ರೂಪದಿಂದ ಭಗವಂತ 3 ದಳಗಳಲ್ಲಿದ್ದುಕೊಂಡು ಹೀಗೆ ಇಡೀ ಕಮಲವನ್ನು ರಕ್ಷಣೆ ಮಾಡುವ 3 ಭಗವತ್ ರೂಪಗಳು. ಒಟ್ಟಾರೆ ಏನಾಯಿತು? ನಮ್ಮ ಹೃದಯ ಕಮಲದ ಚಿತ್ರಣೆ ಬಂತು. ಅಲ್ಲ, ಕಮಲದ ಚಿತ್ರಣೆ ಬಂತು. ಇಲ್ಲಿ ಬಂದ ಈ ಸರ್ಕಲ್ಸು ಇವೆಲ್ಲ ಬಂದಿಲ್ಲಲ್ಲ ಅಂದ್ರೆ ಒಂದು ಸಲ ನೋಡಿ. ಇನ್ನು ಇದು ನೋಡಿ ಹೇಗಿದೆ. ಅಲ್ಲೇನು ಚಿತ್ರ ಬಂದಿದೆ ಅದೇ ಚಿತ್ರ, ಅದೇ ಎಲ್ಲ ಬಂದಿದೆ. ಎಲ್ಲ ಸುವರ್ಣಮಯವಾದ ಚಕ್ರ, ಯಾವುದು ಸುದರ್ಶನ ಚಕ್ರ. ಹಾಗೆ ಇದೆ. ಇಲ್ಲಿ ಬಂದ್ರೆ ನೋಡಿ ಹೇಗಿದೆ ಎಲ್ಲ. ಜೂಮ್ ಮಾಡಿ ನೋಡೋಣ ಸ್ವಲ್ಪ ಈ ಪಾಠ ನೋಡಿ. ಇಲ್ಲೆಲ್ಲರೂ ದೇವತೆಗಳು ಎಲ್ಲೇ ಕೂತಿರ್ತಾರೆ. ಹೌದು ತಾನೆ? ಅಲ್ಲೇ ಕೂತಿರ್ತಾರೆ. ಸರ್ಕಲ್ಸ್ ಇರಲ್ಲ ಅಷ್ಟೇ, ಸುದರ್ಶನ ಚಕ್ರ ಕೂತಿರುತ್ತೆ, ಎಲ್ಲರೂ ಇರ್ತಾರೆ. ಆದರೆ ಈ ಕಮಲ ಚಿಂತನೆ ಮಾಡುವುದು ಯಾವಾಗ ಅಂದರೆ ಇನ್ನೊಂದು ಕಮಲ ತಗೊಂಡು ಈ ಕಮಲದಲ್ಲಿ ಮೊದಲು ಸುಳಾದಿ ಬಾಯಿಪಾಠ ಮಾಡಿಕೊಂಡು ಸುಳಾದಿಯಲ್ಲಿ ಏನೇನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಈ ಕಮಲದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅಂತ ಚೆನ್ನಾಗಿ ಅಭ್ಯಾಸ ಮಾಡಿ ಆಗ ಆ ಕಮಲಕ್ಕೆ ಹೋದರೆ ಅವರು ಕಾಣಿಸದೇ ಇದ್ರು ಕೂಡ ಅಲ್ಲಲ್ಲಿದ್ದಾರೆ ಅಂತ ನಮಗೆ ಬರೀ ಕಮಲದಲ್ಲೇ ಚಿಂತನೆ ಬರ್ತಾ ಬರ್ತಾ ಬರುತ್ತೆ. ಅದಕ್ಕಾಗಿ ಎರಡನ್ನೂ ಇವತ್ತು ತೋರಿದ್ದಾಯಿತು. ಯಾಕಂದ್ರೆ ಚಕ್ರಾಬ್ಜ ಮಂಡಲ ಅಂದ್ರೆ ಒಂದು ತಟ್ಟೆ ತರ ನೋಡಿಯೇ ನಮಗೆ ಅಭ್ಯಾಸ. ಹೃದಯದಲ್ಲಿ ಒಂದು ಕಮಲ ಇದೆ ಎಂಬ ಪರಿಚಯವೇ ನಮಗಿಲ್ಲ. ಅದನ್ನ ಮಾಡಿಕೊಟ್ಟ ಮಹಾನುಭಾವರೇ ನಮ್ಮ ವಿಜಯರಾಜರು. ಶ್ರೀನಿವಾಸಾಚಾರ್ಯ ಮಾಡಿಕೊಡ್ತಾ ಇಲ್ಲ. ಶ್ರೀನಿವಾಸಾಚಾರ್ಯ ಏನು ಗೊತ್ತು? ಏನೂ ಗೊತ್ತಿಲ್ಲ. ಕಾಲ ಕಾಲಕ್ಕೆ ತಿಳಿಸೋರೇ ಅವರು ಮಹಾನುಭಾವರು. ಅವರ ಸುಳಾದಿಗಳು ನೋಡಿದಾಗ ನಾನು ಎಲ್ಲಿಲ್ಲಂತೋ ಹೇಳಿಲ್ಲ, ಅವರ ಸುಳಾದಿಗಳಲ್ಲಿ ಬರದದ್ದನ್ನೇ ನಿಮಗೆ ಹೇಳ್ತಾ ಇದ್ದೆ, ಇನ್ಯಾವುದೂ ಇಲ್ಲ. ಹಾಗಾದ್ರೆ ಈ ಕಂಕಣಾಕಾರ ಸುಳಾದಿಯ ಪರಿಚಯ ಎಷ್ಟಾಯಿತು? ಹೇಗೆ ಸರ್ವತ್ರ ವ್ಯಾಪ್ತರಾದ ದೇವತೆಗಳು. ಇದಕ್ಕೆ ಭಿಕ್ಷಾಟನ ಪ್ರಕರಣ ಅಂತ ಚತುರ್ದಶಿಯಲ್ಲಿ ಬಂತು. ಅದರಲ್ಲಿ ಏನು ಹೇಳುತ್ತಾರೆ? ದೇವತೆಗಳೇ ಹೊರಗೆ ಅನೇಕ ರೂಪಗಳಿರ್ತಾರೆ. ಅವರೇ ಜೀವರಾಶಿಗಳಿಂದ ಕರ್ಮವನ್ನು ಮಾಡಿಸ್ತಾರೆ. ಅವರೇ ವಾಯುದೇವರಿಗೆ ಸಮರ್ಪಣೆ ಮಾಡಿದರೆ ಆ ಕರ್ಮವನ್ನ, ಆ ಕರ್ಮವೆಂಬ ಅನ್ನವನ್ನ ವಿರಾಟ್ ರೂಪಿಗೆ ವಾಯುದೇವರು ಕೊಡುತ್ತಾರೆ. ಹಾಗೆ ಆ ದೇವತೆಗಳೇ ನಮ್ಮ ದೇಹದಲ್ಲಿದ್ದು ಎಲ್ಲ ಕರ್ಮ ಮಾಡಿದ್ದು ನಮ್ಮೊಳಗಿರುವ ವಾಯುದೇವರ ಮೂಲಕ ಇಲ್ಲಿರುವ ವಿರಾಟ್ ರೂಪಿ ಬಿಂಬ ರೂಪಿಗೆ ಅರ್ಪಣೆ ಮಾಡುತ್ತಾರೆ. ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ನಡೆಯುವಂತಹ ವ್ಯಾಪಾರ ಅದು ಹೇಗೆ ಮಾಡುತ್ತಾರೆ ಅಂದರೆ ಹೊರಗೆ 8 ದಿಕ್ಕುಗಳಲ್ಲಿ ಸರ್ವತ್ರ ನಿಂತಿರುವ ಎಲ್ಲರ ಕೆಲಸ ಮಾಡಿಸುವ ದೇವತೆಗಳು ಅವರು ಆ ಮೇರು ಪರ್ವತದ ಮೇಲೆ ವಿಶೇಷವಾಗಿ ತಾವು ಇಟ್ಟುಕೊಂಡು ಒಂದು ರೂಪದಿಂದ ಅಲ್ಲಿರುವ ಭಗವಂತನಿಗೆ ತಾವು ಬೇರೆ ಬೇರೆ ಕಡೆ ಇನ್ನೊಂದು ರೂಪದಿಂದ ಮಾಡಿಸಿದ ಆ ಕಾರ್ಯವನ್ನ ಮೇರು ಪರ್ವತದ ಮೇಲೆ ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ಹಾಗೆ ನಮ್ಮ ಹೃದಯದಲ್ಲಿ ಮೇರು ಪರ್ವತ ಇದೆ ನೋಡಿ. ಸರಿಯಾಗಿ ನೋಡಿದರೆ ಇದು ಹೇಗಿದೆ? ರಿವರ್ಸ್ ಆಗಿದೆ. ಹೌದು ತಾನೆ? ಮೇರು ಪರ್ವತವೂ ಅಷ್ಟೇ ಇನ್ವರ್ಟೆಡ್ ಕೋನ್, ಇದು ಅಷ್ಟೇ ಇನ್ವರ್ಟೆಡ್ ಕೋನ್. ಇದರ ಮೇಲೆ ಸ್ವಾಮಿ ಕೂತಿರ್ತಾನೆ, ಅದೇ ತಾನೆ? ಆದ್ದರಿಂದ ಇಲ್ಲಿರುವ ಮೇರು ಪರ್ವತದ ಮೇಲೆ ಎಲ್ಲಾ ದೇವತೆಗಳು ಈ ತರ ಎಲ್ಲರಿದ್ದುಕೊಂಡು ಭಗವಂತನಿಗೆ ಕೊಡುತ್ತಾರೆ. ಮುಂದೇನು ಅಂದರೆ ಕೊಡ್ತಾರೆ ಅಂತ ಕೊಡ್ಲಿ ಬಿಡಿ ಅಂತ ಹೇಳ್ಕೊಳ್ಳಿಕ್ಕಿಲ್ಲ. ನಾವು ಚಿಂತನೆ ಮಾಡಬೇಕು. ಸ್ನಾನ ಮಾಡುವಾಗ ಈ ಸ್ನಾನ ಕರ್ಮ ಈ ದೇವತೆಗಳು ಯಾರ್ಯಾರು ಮಾಡಿಸಿದ್ದಾರೆ ತಿಳ್ಕೊಂಡು ಅವರು ಮಾಡಿಸಿದ ಕರ್ಮ ಚಕ್ರಾಬ್ಜ ಮಂಡಲದಲ್ಲಿ ಭಗವಂತನಿಗೆ ಹೀಗೆ ಪೂಜೆ ಆಗ್ತಾ ಇದೆ. ಹೃದಯ
ಪದ್ಮ ಸುದರ್ಶನ ಮಂಡಲದಲ್ಲಿ ಭಗವಂತನಿಗೆ ಹೀಗೆ ಪೂಜೆ ಆಗ್ತಾ ಇದೆ. ಸ್ವಾಮಿ ನಿನಗರ್ಪಿತ, ಹಾಗೆ ಆಚಮನ ಅವಾಗೂ ನಿನಗರ್ಪಿತ, ಊಟ ನಿನಗರ್ಪಿತ, ಪೂಜಾ ಇಲ್ಲಿ ಇನ್ನ ಪೂಜಾದಲ್ಲಿ ಹೇಳ್ತಾರೆ ಇಲ್ಲಿ ಚಕ್ರಾಬ್ಜ ಮಂಡಲ, ಅಲ್ಲೂ ಚಕ್ರಾಬ್ಜ ಮಂಡಲ, ದೇವರ ಅಡಿಯಲ್ಲೂ ಚಕ್ರಾಬ್ಜ ಮಂಡಲ, ಅಗ್ನಿಯಲ್ಲಿ ವಿಶೇಷವಾಗಿ ಆಹುತಿ ಕೊಟ್ಟರೆ ಅಲ್ಲೂ ಚಕ್ರಾಬ್ಜ ಮಂಡಲ, ಬ್ರಾಹ್ಮಣರಿಗೆ ಊಟ ಹಾಕಿದರೆ ಅಲ್ಲೂ ಚಕ್ರಾಬ್ಜ ಮಂಡಲ, ದೇವರ ದರ್ಶನ ಮಾಡಿದರೆ ನಾವು ತಂದಿಡಬೇಕಾಗಿಲ್ಲ ತಟ್ಟೆ, ಯಾವುದು ಚಕ್ರಾಬ್ಜ ಮಂಡಲ ತಾನಾಗೆ ದೇವರ ಕಡೆ ಕೂತಿರುತ್ತೆ. ದೇವರೆಲ್ಲಿರ್ತಾರೋ ಇವರೆಲ್ಲರ ಅಡಿಯಲ್ಲಿ ಚಕ್ರಾಬ್ಜ ಮಂಡಲ ಇದ್ದೇ ಇರುತ್ತೆ. ಹಾಗಾದ್ರೆ ಚಕ್ರಾಬ್ಜ ಮಂಡಲ ಎಲ್ಲೆಲ್ಲಿದೆ? ದೇವರ ರೂಪ ಎಲ್ಲೆಲ್ಲಿದೆಯೋ ಅಡಿಯಲ್ಲಿ ಚಕ್ರಾಬ್ಜ ಮಂಡಲ ಇದ್ದೇ ಇದೆ. ಶ್ರೀನಿವಾಸನ ಹತ್ರ ಹೋಗ್ತೀರಾ, ತಿರುಪತಿ ಆತನ ಕಾಲು ನೋಡ್ತೀರಾ, ಅಡಿಯಲ್ಲಿ ಚಕ್ರಾಬ್ಜ ಮಂಡಲ ಕುದೇ ಇದೆ. ಆತನ ಪಾದ ಕಮಲ ಇರೋದೇ ಕಮಲದಲ್ಲಿ, ಹೌದ್ ತಾನೆ? ಈ ಕಮಲವೇ ಸರ್ವತ್ರ ಇದೆ. ಅವಾಗ ಪ್ರಶ್ನೆ, ದೇವರ ರೂಪ ಇಲ್ಲದ ಜಾಗ ಯಾವುದು? ಎಲ್ಲ ಕಡೆ ಇದ್ದಾನೆ. ಮತ್ತೆ ಈ ಕಮಲ ಎಲ್ಲಾ ಕಡೆ ಇದೆ. ನೋಡುವ ಕಣ್ಣಿದ್ದವರಿಗೆ ಸರ್ವತ್ರ ಈ ಪದ್ಮ ಸುದರ್ಶನ ಎಲ್ಲೂ ಕಾಣುತ್ತೆ. ಆದ್ದರಿಂದ ಇಂಥ ಚಿಂತನೆ ಮಾಡಬೇಕು. ಹಾಗಾದ್ರೆ ಇಷ್ಟು ನನ್ನ ಪ್ರಯತ್ನ ಇಷ್ಟೇ. ಚಕ್ರಾಬ್ಜ ಮಂಡಲ ಅಂದರೆ ಅದು ಯಾವುದೋ ಮಂಡಲ, ಹೋಮಕ್ಕೆ ಹಾಕುವ ಒಂದು ರಂಗೋಲಿ, ಅಥವಾ ನಾವು ಮನೆಯಲ್ಲಿ ಹಾಕುವ ರಂಗೋಲಿ, ಅಥವಾ ತಗಡಿನಲ್ಲಿ ಕೆತ್ತಿಸಿ ದೇವರನ್ನು ಇಡುವ ಒಂದು ತಗಡು ಅಂತ ಚಿಂತನೆ ಮಾಡಬೇಡಿ. ಭಗವಂತ ನಿಂತಿರುವ ನಮ್ಮ ಹೃದಯ ಕಮಲವೇ ಹೀಗಿದೆ. ಈ ಕಮಲವನ್ನ ತೆಗೆದಲಿಕ್ಕಾಗಲ್ಲ. ಚಿಂತನೆಗೆ ಒಂದು ತಗಡಿನಲ್ಲಿ ಚಿಂತನೆ ಮಾಡುತ್ತೇವೆ. ಆ ರೀತಿಯಲ್ಲಿ ಅದರ ಅವಶ್ಯಕತೆ ತಲೆಗೆ ಬಂತ ಮುಂದೆ ಸುಳಾದಿಗೆ ಹೊರಡಬಹುದು. ಸುಳಾದಿಯಲ್ಲಿ ಹೇಳ್ತಾ ಹೇಳ್ತಾ ಬರ್ತಾರೆ. ಇಷ್ಟು ಸಾಧನೆ ಅಂದರೆ ಏನು? ವಿವಿಧ ಕರ್ಮಗಳ ಹರಿಯ ಅಧೀನ ಚಿಂತನೆ ವಿವರಿಸಿ ಮಾಡಲು ವಿಜಯ ವಿಠಲನಿಗೆ ಪ್ರೀತಿ. ವಿವಿಧ ಕರ್ಮ, ವಿವಿಧ ಕರ್ಮ ಯಾವುದು? ಪುಣ್ಯ ಪಾಪ, ಅಥವಾ ವಿಶೇಷವಾಗಿರತಕ್ಕಂಥ ಹೊರಗಿನ ಒಳಗಿನ ಎರಡೂ ಕರ್ಮಗಳು, ಬಾಹ್ಯ ಕರ್ಮಗಳು, ಆಂತರ ಕರ್ಮಗಳು, ಎರಡೂ ಕರ್ಮಗಳನ್ನ ಚೆನ್ನಾಗಿ ವಿವರಿಸಿ ಮಾಡಲು. ಹೇಗೆ? ಹರಿ ಅಧೀನ ಚಿಂತನೆ. ಇಲ್ಲಿರುವ ಸ್ವಾಮಿಯ ಅಧೀನದಲ್ಲಿ ಇವರೆಲ್ಲರೂ ಇದ್ದಾರೆ, ಅವರೆಲ್ಲರ ಅಧೀನದಲ್ಲಿ ನಾನಿದ್ದೇನೆ, ನನ್ನ ಉಸಿರಾಟವೂ ಇವರಿಂದ ನಡೆಯುತ್ತಾ ಇದೆ ಅಂತ ತಿಳಿಯುವುದೇ ನಿಜವಾದ ಸಾಧನೆ. ಹಾಗಾದರೆ ಈಗ ಕಂಕಣಾಕಾರ ಸುಳಾದಿ, ಯದ್ಯಪಿ ಕಂಕಣಾಕಾರ ಸುಳಾದಿ ಅಂತ ಒಂದು ಸಿಗುತ್ತೆ ನಿಮಗೆ, ಪುಸ್ತಕ ಸಿಗುತ್ತೆ, ಸಿಡಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎಲ್ಲಿಗೆ ನಿಲ್ಲುತ್ತೆ ಅಂದರೆ ಕಂಕಣಾಕಾರ ಸುಳಾದಿಯಲ್ಲಿ ಏನು ಹೇಳಿದ್ದಾರೆ? ಇದು ಈ ವರ್ತುಲ ಮಂಡಲ ಬರಿಬೇಕು, ಇದು ಬರಿಬೇಕು, ಇಲ್ಲಿ ಇವರಿದ್ದಾರೆ ಅಂತ ಹೇಳಿದರೆ ಅಲ್ಲಲ್ಲಿದ್ದಾರೆ ಅಲ್ಲಲ್ಲಿದ್ದಾರೆ ಅಂತ ಹೇಳೋ ಪರ್ಯಂತ ಎಲ್ಲ ಪುಸ್ತಕಗಳು ಆ ಒಂದು ಸುಳಾದಿಯ ಮೇಲೆ ಆಧಾರ ಪಟ್ಟು ಯಾರ್ಯಾರು ಹೊರಟಿರ್ತಾರೆ. ಈ ಚಿತ್ರ ಬಿಡಿಸೋದರಲ್ಲೇ ತಾತ್ಪರ್ಯ ನಿಂತು ಹೋಗುತ್ತೆ. ಚಿತ್ರ ಬಿಡಿಸೋದರಲ್ಲೇ ತಾತ್ಪರ್ಯ. ಅದು ರಂಗೋಲಿಯಲ್ಲಿ ಬಿಡಿಸಬೇಕಾ, ತಗಡಿನಲ್ಲಿ ಬಿಡಿಸಬೇಕಾ ಅಂತ ಮತ್ತು ಬೇರೆ ಸಬ್ಜೆಕ್ಟ್ ಗೊತ್ತಾಯಿತು. ಈ ಚಕ್ರಾಬ್ಜ ಮಂಡಲದಲ್ಲಿ ಎಲ್ಲೆಲ್ಲಿ ಏನೇನಿರುತ್ತೆ ಇಷ್ಟೇ ವಿವರಣೆ. ಆದರೆ ಅದರ ಉಪಾಸನಾ ಭಾಗ ಇದು ಎಲ್ಲಿರುತ್ತೆ ಎಂಬುದನ್ನ ವಿಜಯರಾಯರೇ ಮುಂದೆ 26 ಸುಳಾದಿಗಳಲ್ಲಿ ಹೇಳಿದ್ದಾರೆ. ಕೇವಲ ಕಂಕಣಾಕಾರ ಸುಳಾದಿಯಲ್ಲಿ ಏನು ನಮ್ಮ ಹೃದಯದಲ್ಲಿ ಚಕ್ರಾಬ್ಜ ಮಂಡಲ ಇದೆ, ಪದ್ಮ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಭಗವಂತನ ಉಪಾಸನ ಮಾಡುವ ರೀತಿಯನ್ನ 26 ಸುಳಾದಿಗಳಲ್ಲಿ ಹೇಳಿದ್ದಾರೆ. ಅವೆಲ್ಲ ಸೇರಿಸಿದರೆ ಕಂಕಣಾಕಾರ ಸುಳಾದಿಯ ಅರ್ಥ ಆದೀತು. ಆದ್ದರಿಂದ ಆ ದೃಷ್ಟಿಯಲ್ಲಿ ವಿಸ್ತಾರವಾಗಿ ನೋಡುತ್ತಾ ಹೋಗೋಣ. ಶುರು ಮಾಡುತ್ತಾರೆ. ಕಂಕಣಾಕಾರವನ್ನು ಬರೆದು ಅದರ ಮಧ್ಯ ಓಂಕಾರ 2 ಬರದಿರಗಿಸಿ, ಶಂಕೆ ಇಲ್ಲದೆ ನಡುವೆ ನುಡಿಯನ್ನು ಲಿಖಿಸಿ, ಮೀನಾಕರಯ್ಯನ ಪೀಠ ಸ್ಥಳವೀರಂದು ಹೇಳ್ತಾರೆ. ಬರೆದದ್ದೇನು? ಕಂಕಣಾಕಾರವನ್ನು ಸುತ್ತು ಒಂದು ಬಳೆ ಕಂಕಣ, ಕಂಕಣದ ಆಕಾರವನ್ನ ಬರೆದು ಅದರ ಮಧ್ಯ ಓಂಕಾರ 2
ಅರ್ಥ ಆಗ್ತಾ ಇದೆ, ನಾನು ಹೇಳಬೇಕಾಗಿದೆ. ಹೌದು ತಾನೆ? ಶಂಕೆ ಇಲ್ಲದೆ ನಡುವೆ ನುಡಿಯೆಂದು ಲಿಪಿಸಿ. ಹೌದು, ಬರೋದು ರೌಂಡ್ ಹಾಕಿದ್ರು, ಎರಡು ಕಡೆ ಓಂಕಾರ ಹಾಕಿದ್ರು, ಧ್ವನಿಯನ್ನು ಬರೋದು, ಮುಗಿತಾ ಇಲ್ಲ ಅಂದು. ಈ ಬರೆಯೋದು ಅಂದ್ರೆ ಏನು ಅಂತ ಮತ್ತೊಂದು, ಬರೆಯೋದು ಅಂದ್ರೆ ನೋಡಿ, ಹೃದಯದಲ್ಲಿ ಕಮಲವನ್ನು ಚಿಂತನೆ ಮಾಡಿ ಎಂದು. ಕಮಲ ನಾವು ಚಿಂತನೆ ಮಾಡಿದ್ರೆ ಬರುತ್ತಾ? ಮೊದಲೇ ಇದೆಯಾ? ಮೊದಲೇ ಇದೆ. ಇದ್ರೆ ನಾವು ಮತ್ತೆ ಬರೆಯೋದು ಯಾಕೆ? ಇದ್ರೆ ಬರೆಯೋದು ಯಾಕೆ? ಇದ್ರೂ ಕಾಣಿಸಲ್ಲ, ಅದಕ್ಕೆ ಬರೀಬೇಕು. ಬರೆಯೋದು ಅಂದ್ರೆ ಏನು? ಹೊರಗೆ ರಂಗೋಲಿಯಿಂದ ಬರೀತೀವಪ್ಪ, ಹೃದಯದಲ್ಲಿ ಬರೆಯಿರಿ ಎಂದು ಯಾರು ಹೇಳಿದ್ದು ಗೊತ್ತಾ? ಹೃದಯದಲ್ಲಿ ಈ ಚಿಂತನೆ ಮಾಡಬೇಕು ಅಂತ ಮಧ್ವರಾಯರು ಹೇಳಿದರು. ಹೃದಯೇ ಎಂದು ಅಚಲೇ ಹೃದಯ, ಚಂಚಲವಿಲ್ಲದ ಹೃದಯದಲ್ಲಿ ಬಹಳ ಹೇಳ್ತಾರೆ ಇದರ ಕುರಿತು. ಇದನ್ನು ಹೇಗೆ ಚಿಂತನೆ ಮಾಡಬೇಕು? ಮನಸ್ಸು ಚಂಚಲ ಆದಾಗ ಧಾರಣೆ ಮಾಡಿ, ಮನಸ್ಸು ನಿಶ್ಚಲ ಆದಾಗ ಧ್ಯಾನ ಮಾಡಿ ಅಂತ ವಿಸ್ತಾರ ಹೇಳ್ತಾರೆ. ಹಾಗಾದರೆ ಆ ಕಂಕಣಕಾರರ ಇರುವಂಥ ಆ ಪದ್ಮ ಸುದರ್ಶನ ಮಂಡಲ ನಮ್ಮ ಹೃದಯದಲ್ಲೇ ಇದೆ, ಕಾಣತಾ ಇಲ್ಲ. ಕಾಣತಾ ಇಲ್ಲ. ಮತ್ತೇನು ಮಾಡಬೇಕು ಅಂದರೆ ಧ್ಯಾನದ ಕುರಿತು ಹೇಳ್ತಾರೆ. ನಮ್ಮೊಳಗೆ ದೇವರಿದ್ದಾರೆ, ಹೌದು ತಾನೆ? ದೇವರಿದ್ದ ಕಾಲಕ್ಕೆ ಈ ಪ್ರತಿಮೆಗಳು ಯಾಕೆ ಅಂದರೆ ದೇವರು ಕಾಣಿಸ್ತಾ ಇಲ್ಲ. ನಮ್ಮ ಹೃದಯದಲ್ಲಿ ಒಂದು ಪ್ರತಿಮೆಯನ್ನ ನೋಡಿ 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 ಮನಸ್ಸಿನಿಂದ ಕಲ್ಪಿಸಬೇಕು, ಹೌದು ತಾನೆ? ಧ್ಯಾನ ಅಂದರೆ ಕಲ್ಪಿಸಬೇಕು. ಅದೇ ದೇವರಲ್ಲ. ಶ್ರೀನಿವಾಸನ ನೋಡ್ತೀವಿ, ಒಂದು ಗಂಟೆ ನೋಡಿದ ಕೂಡಲೇ ಮೂರ್ತಿ ಬರುತ್ತೆ, ದೇವ ಅಂತ ನಮಸ್ಕಾರ ಮಾಡ್ತೀವಿ, ಅದು ದೇವರನ್ನು ಬೈದಂತೆ. ಯಾಕೆ? ದೇವರನ್ನ ನೋಡಿದ ಕೂಡಲೇ ಮನಸ್ಸಿಗೆ ಮೂರ್ತಿ ಬರುತ್ತಲ್ಲ, ಅದು ದೇವರಲ್ಲ, ಅದು ವಾಸನಾಮಯ ಜಡದಿಂದ ತಯಾರಾದ ಮೂರ್ತಿ, ಅದು ದೇವರಲ್ಲ. ಅದರೊಳಗೆ ಶ್ರೀನಿವಾಸ ಇರ್ತಾನೆ. ಹಾಗೆ ಅಲ್ಲಿ ಧ್ಯಾನ ಯಾಕೆ ಮಾಡುತ್ತಾರೆ? ಒಳಗೆ ದೇವರು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ದೇವರು ಕಾಣಲಿಕ್ಕೆ ಅಡ್ಡಿಯಾದ ಪಾಪ ಕೂತಿದೆ. ಪಾಪ ಹೋಗುವ ಪರ್ಯಂತ ದೇವರು ಕಾಣಿಸಲ್ಲ. ಪಾಪ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂದ್ರೆ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಆ ಪ್ರತಿಮೆಯಲ್ಲಿ ದೇವರನ್ನು ಚಿಂತಿಸಿ 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 ಪಾಪ ಹೋಗ್ತಾ 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 ಬಂದಾಗ ದೇವರು ಆ ಪ್ರತಿಮೆಯನ್ನು ಸರಿಸಿ ದೇವರು ಕಾಣಿಸ್ತಾರೆ. ಇದು ಧ್ಯಾನದ ಲಕ್ಷಣ. ಹಾಗೆ ನಮ್ಮ ಒಳಗೆ ಹೃದಯದಲ್ಲಿ ಕಮಲ ಇದೆ, ಕಮಲ ಕಾಣತಾ ಇಲ್ಲ. ಕಮಲದ ಚಿತ್ರ ನಮಗೆ ಗೊತ್ತಿಲ್ಲ. ಅದಕ್ಕೆ ಇಂಥ ಚಿತ್ರಗಳನ್ನು ನೋಡಿ, ಅಂದ್ರೆ ಕಮಲ ಹೇಗಿರುತ್ತೋ ನೋಡಿ, ಹೃದಯದಲ್ಲಿ ನಮ್ಮ ಮನಸ್ಸಿನಿಂದ ಬರೆದು ಒಂದು ಬರೆಯೋದು ಅಂದ್ರೇನು? ಮನಸ್ಸಿನ ಬೆರಳುಗಳಿಂದ ಬರೆಯೋದು. ಮನಸ್ಸಿನಿಂದ ಈ ಕಮಲವನ್ನ ಹೃದಯದಲ್ಲಿ ಬಿಡಿಸಿ ನೀವೇ ಪ್ರಯತ್ನ ಪಟ್ಟು ಭಗವಂತ ನಿಮ್ಮಿಂದ ಪ್ರಯತ್ನ ಮಾಡಿಸಿ ವಾಸನಾಮಯ ಕಮಲವನ್ನ ನೋಡಿ, ಹೇಗಿರುತ್ತೋ ನೋಡಿ, ಇಲ್ಲೂ ನೋಡಿ, ಕಣ್ಣು ಮುಚ್ಚಿ ಒಂದ್ಸಲ ಕಮಲ ನೋಡಿ, ಕಣ್ಣು ಮುಚ್ಚಿ ಏನು ಕಾಣಲ್ಲ, ಬರಲಾಗಿರುತ್ತೆ. ನೂರಾರು ಸಲ ನೋಡಿ 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 ಅಭ್ಯಾಸ ಮಾಡಿದರೆ ಕಮಲದ ಚಿಂತನೆ ಬರುತ್ತೆ. ಆ ಚಿಂತನೆ ಮಾಡಿದ ಮೇಲೆ ಇದನ್ನ ವ್ಯಾಸರಾಜರು ಧ್ಯಾನ ಪ್ರಕರಣದಲ್ಲಿ ತುಂಬಾ ಸುಂದರವಾಗಿ ಹೇಳುತ್ತಾರೆ. ಅವರು ಹೇಳಿದ್ದು ಬಹಳ ಅಪರೂಪ ರಹಸ್ಯಗಳು ಹೇಳುತ್ತಾರೆ. ನಿನ್ನ ಶರೀರದಲ್ಲಿ ಸುಷುಮ್ನ ನಾಡಿ, ಸುತ್ತು 4 ನಾಡಿಗಳು, ಒಳಗೆ ಕಮಲ, ಅದರೊಳಗೆ ಭಗವಂತ ಎಲ್ಲ ಇದ್ದಾರಯ್ಯ. ನಿನಗೆ ನಾಡಿಯೇ ಕಾಣದಿದ್ರೆ ನಾಡಿ ಒಳಗೆ ಕಮಲ ಏನು ಕಾಣುತ್ತೆ? ಕಮಲವೂ ಕಾಣಲ್ಲ. ಅಲ್ಲಿ ದೇವರಲ್ಲಿ ಕಾಣುತ್ತಾರೆ. ಮತ್ತೆ ನಾಡಿ ಕಾಣಿಸೋದು ಹೇಗೆ ಅಂದ್ರೆ ಬಿಟ್ ಬೈ ಬಿಟ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವರು. ಹೇಗೆ ಅಂದ್ರೆ ನಿನ್ನೊಳಗೆ ಮನಸ್ಸಿನಿಂದ ನಾಡಿಗಳನ್ನ ಕಲ್ಪಿಸು, ಮನಸ್ಸಿನಿಂದ ನಾಡಿಗಳನ್ನ ಕಲ್ಪಿಸು. ಆ ಮೊದಲು ನಾಡಿಗಳನ್ನೇ ಕಲ್ಪಿಸಿ ಆ ನಾಡಿಗಳ ಆಕಾರದಲ್ಲಿ ಭಗವಂತ ಇದ್ದಾನೆ ಅಂತ ಅವನನ್ನೇ ನೆನೆಯುತ್ತಾ ಬಂದರೆ ನಿದ್ದೆ ಬರ್ತಾ ಇದೆಯಾ? ನಾವು ಒಂದೇ ಸಮನೆ ಹೇಳ್ತಾ ಇದ್ರೆ ಹಾಗೇ ಬರ್ತಾ ಇರುತ್ತೆ. ಸ್ವಲ್ಪ ಕ್ಷೇತ್ರ ಮೂರ್ತಿ ಗಂಗಾಧರೇಶ್ವರನ ಸ್ಮರಣೆ ಮಾಡುವ. ಹರ ನಮಃ ಪಾರ್ವತಿ ಪದಯೇ. ಜೋರಾಗಿ ಹೇಳಿ, ಏನು ಹೋದ್ರೆ ಪಾಪ ಹೋಗುತ್ತೆ.
ಹರ ನಮಃ ಪಾರ್ವತಿ ಪದಯೇ, ಹರ ನಮಃ ಪಾರ್ವತಿ ಪದಯೇ. ಸ್ವಲ್ಪ ಜೋರಾಗಿ ಹೇಳಿಬಿಟ್ರೆ ನಮಗೂ ಸಂತೋಷ. ಯಾಕೆ ಎಚ್ಚರದಲ್ಲಿದ್ದಾರೆ ಅಂತ ಕನ್ಫರ್ಮೇಶನ್ ಆಗುತ್ತೆ. ಸರಿ, ನಾವೆಲ್ಲ ಎಲ್ಲಿ ಹೋದ್ರೂ ಇದೆ ನಮಗೆ ಮೂಲ ಸೂತ್ರ. ಯಾಕೆ ನಮಗೆ ಜೋಕ್ ಹಾಕ್ಲಿಕ್ಕೆ ಬರಲ್ಲ, ಎಬ್ಬಿಸ್ಲಿಕ್ಕೆ ಜನಗಳನ್ನ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ರುದ್ರದೇವ ಸ್ಮರಣೆ ಮಾಡಿದ್ರೆ ಎಲ್ಲ ಎದ್ದು ಕೊಡ್ತಾರೆ. ಹೌದು ತಾನೆ, ಅವರೇ ಎಬ್ಬಿಸೋದು ಎಲ್ಲರ. ಸರಿ, ಹಾಗಾದರೆ ನಮ್ಮ ಹೃದಯದಲ್ಲಿ ಅಂದ್ರೆ ನಮ್ಮ ಶರೀರದಲ್ಲಿ ನಾಡಿಗಳ ಆಕಾರ ಚಿಂತಿಸು ಅಂತಾರೆ. ಚಿಂತಿಸು ಅಂದ್ರೆ ಆ ಆಕಾರದಲ್ಲಿ ದೇವರಿದ್ದಾರೆ ದೇವರಿದ್ದಾರೆ ಚಿಂತನೆ ಮಾಡ್ತಾ ಮಾಡ್ತಾ ಹೋಗಯ್ಯ ಅಂದ್ರು. ಮುಂದೇನಾಗುತ್ತೆ ಅಂದ್ರೆ ಸ್ವಲ್ಪ ಕಾಲಕ್ಕೆ ನಿನ್ನ ಒಳಗೆ ನಾಡಿಗಳ ಆಕಾರದಲ್ಲಿ ನೀನು ಬರೀ ನಾಡಿಗಳು ಕಲ್ಪಿಸಿಕೊಂಡಿದೆಯಲ್ಲ, ನಿನಗೆ ನಾಡಿಗಳು ದರ್ಶನ ಕೊಡಲಿಕ್ಕೆ ಅಡ್ಡಿಯಾದ ಪಾಪ ಹೋಗಿಬಿಡುತ್ತೆ. ಆಗ ಕಣ್ಣು ಮುಚ್ಚಿದಾಗ ಒಳಗೆ ಬೆಳಕು ಕಾಣಲಿಕ್ಕೆ ಶುರುವಾಗುತ್ತೆ, ಒಳಗೆ ನಾಡಿಗಳೆಲ್ಲ ಕಾಣಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಆಗ ಫಸ್ಟ್ ಸ್ಟೆಪ್. ಆಗ ಮತ್ತು ಅಲ್ಲಿರುವ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಒಳಗೆ ಕಮಲ ಎಲ್ಲ ಕೂತಿದೆ ಅದನ್ನು ತೋರಿಸಬೇಕು ಅಂತ ಹೇಳಿ ಮನಸ್ಸಿನಿಂದಲೇ ಕಮಲ ಕಲ್ಪನೆ ಮಾಡಿ ಚಿಂತನೆ ಮಾಡ್ತಾ ಇದ್ರೆ ಕಮಲ ಕಾಣುತ್ತೆ. ಇದು ಸೇರಿಸಿ. ಹಾಗಾದ್ರೆ ಈ ಕಮಲ ಏನ್ ಹೇಳಿದ್ರು, ನಮ್ಮ ಹೃದಯದಲ್ಲಿ ಕಮಲ ಚಿಂತನೆ ಮಾಡಿ ಆ ಕಮಲದೊಳಗೆ ಬರೆದು ಒಂದು ಬರೀಬೇಕಾಗಿಲ್ಲ, ಒಳಗೆ ಇದೆ. ಇದ್ದದ್ದನ್ನು ಚಿಂತನೆ ಮಾಡಬೇಕಾದ್ರೆ ಮನಸ್ಸಿನಿಂದ ಒಂದು ಚಿತ್ರ ಕಲ್ಪನೆ ಮಾಡಿಕೊಳ್ಳಿ, ಬರೆದು ಒಂದು. ಆ ಬರೆಯುವುದು ಹೇಗೆ ಬರೀಬೇಕು? ಹೃದಯ ಕಮಲದ ಮಧ್ಯಭಾಗ ಇದೆಯಲ್ವಾ, ಇಲ್ಲಿ ಈ ಚಿಕ್ಕ ಜಾಗದಲ್ಲಿ ಏನು ಬರೀಬೇಕು? ವರ್ತುಲ ಮಂಡಲ ಬರೆಯಿರಿ ಅಂತ ಹೇಳಿದ್ರು. ಅದೇ ಈ ಹಳದಿ ಬಣ್ಣ ನೋಡಿ, ಇದೇ ಬಣ್ಣ, ಇದೇ ಹಳದಿ ಬಣ್ಣವೇ, ನಾವು ಬೇರೆ ಬಣ್ಣ ಹಾಕಿಲ್ಲ, ಹಳದಿದೆ. ಇದೇ ಬಣ್ಣವನ್ನೇ ಫೋಟೋ ತೆಗೆದಿಲ್ಲ ಹಾಕಿದ್ದು. ಇದೇ ಹಳದಿ ಬಣ್ಣದ ಪೀಠದಲ್ಲಿ, ಈ ದೊಡ್ಡ ಪೀಠದಲ್ಲಿ ಮಧ್ಯೆ ವಿಶೇಷವಾಗಿ ಗೃಣಿ ಅಂತ ಬರೀಬೇಕು. ಯಾರೀಗ ಗೃಣಿ ಅಂದರೆ ಹೇಳುತ್ತಾರೆ ಗೃ ಅಂತ ಧಾತು. ಅದೇನು ಹೇಳುತ್ತೆ ಅಂದರೆ ಕ್ಷರಣ ನಿತ್ಯೋ ಅಂದರೆ ನಾಶವನ್ನು ಹೇಳುತ್ತೆ, ಒಳ್ಳೆ ಉತ್ತೇಜನವನ್ನು ತೋರಿಕೊಡುತ್ತೆ. ಇಲ್ಲಿರೋ ಸ್ವಾಮಿ ಏನು ಮಾಡುತ್ತಾನೆ? ಅನಿಷ್ಟ ನಿವಾರಕ, ಇಷ್ಟ ಪ್ರಾಪಕ, ಕರುಣಾಮಯ, ನಮಗಾಗಿ ಬಂದಿದ್ದಾನೆ, ನಮ್ಮನ್ನು ಉದ್ಧಾರ ಮಾಡುತ್ತಾ ಇದ್ದಾನೆ. ಅದಕ್ಕೆ ಕರುಣಾಮಯ ಅಂತ ಆತನನ್ನ ಗೃಣಿ, ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನೇ ಇಲ್ಲಿ ಕೂತಿದ್ದಾನೆ. ಏನು ಹೇಳಿದ್ರು? ಕಂಕಣಕಾರವನ್ನು ಬರೆದು ಒಂದು. ಈ ವರ್ತುಲ ಮಂಡಲವನ್ನು ಬರೆದು ಅಂದರೆ ಹೇಗೆ ಬರೆಯೋದು? ಮನಸ್ಸಿನ ಆ ಹೃದಯ ಕಮಲದ ಕರ್ಣಿಕೆಯ ಪೀಠದಲ್ಲಿ ಗುಂಡು ಮಂಡಲ ಮನಸ್ಸಿನಿಂದ ಚಿಂತನೆ ಮಾಡಿ. ಆ ಗುಂಡು ಮಂಡಲ ಅಂದ್ರೇನು? ಆ ಗುಂಡು ಮಂಡಲದ ಆಕಾರದಲ್ಲಿ ದೇವರಿದ್ದಾರೆ, ಆ ಆಕಾರದ ಪೀಠದ ಮೇಲೆ ದೇವರಿದ್ದಾರೆ, ಆ ಗುಂಡು ಮಂಡಲದಲ್ಲೇ ಆ ಆಕಾರದಲ್ಲೇ ದೇವರಿದ್ದಾರೆ. ಅದರ ಮಧ್ಯ ಓಂಕಾರ ಎರಡು ಎಡಬಲದಿ ರಚಿಸಿ ಎಂದು. ಯಾಕೆ ಎರಡು ಎಡಬಲದಲ್ಲಿ ಯಾಕೆ ಹಾಕಬೇಕು ಅಂದರೆ ಹೇಳುತ್ತಾರೆ, ಯಾವುದೇ ವೇದ, ಬ್ರಹ್ಮ ಅಂದ್ರೆ ವೇದ, ವೇದಗಳನ್ನ ಬ್ರಹ್ಮ ಅಂತ ಕರೀತಾರೆ. ಸ್ರವತಿ ಅನೋಮೃತಂ ಬ್ರಹ್ಮ ಪರಸ್ತಾಚ್ಯ ವಿಷೇರಿಯತೆ. ಏನೇ ಮಂತ್ರ ಜಪ ಆಗಲಿ, ಪಾರಾಯಣ ಆಗಲಿ, ಯಾವುದೇ ಆಗಲಿ, ಮೊದಲು ಕೊನೆಗೆ ಓಂಕಾರ ಹಾಕಬೇಕು, ಇಲ್ಲ ಸ್ವೀಕಾರವಾದರೂ ಹಾಕಬೇಕು. ಇಲ್ಲದಿದ್ದರೆ ಹೇಳ್ತಾರೆ ಸ್ರವತಿ ಸೋರಿ ಹೋಗುತ್ತೆ. ಮೊದಲು ಹೇಳದಿದ್ದರೆ ಸೋರಿ ಹೋಗುತ್ತೆ, ಕೊನೆಯಲ್ಲಿ ಹೇಳದಿದ್ದರೆ ಸೀಳಿ ಹೋಗುತ್ತೆ ಫಲ. ಆದ್ದರಿಂದ ಎರಡೂ ಕಡೆ ಓಂಕಾರ ಹಾಕಬೇಕು. ರಕ್ಷಕನಾಗಿ ಸ್ವಾಮಿ ಓಂಕಾರ ರೂಪಿಯಾಗಿದ್ದಾನೆ. ಮಧ್ಯೆ ಗೃಣಿ ಯಾರು? ಸೂರ್ಯಮಂಡಲ ಮಧ್ಯವರ್ತಿಯೇ. ಸೂರ್ಯಮಂಡಲ ಮೂರು ಕಡೆ ಇದೆ. ಎಲ್ಲೆಲ್ಲಿದೆ? ನಮ್ಮ ಕಣ್ಣಲ್ಲೂ ಸೂರ್ಯಮಂಡಲ ಇದೆ, ನಮ್ಮ ಹೃದಯದಲ್ಲೂ ಸೂರ್ಯಮಂಡಲ ಇದೆ, ಹೊರಗೂ ಸೂರ್ಯಮಂಡಲ ಇದೆ. ಸೂರ್ಯಮಂಡಲ ಮಧ್ಯವರ್ತಿಯಾದವ ನಾರಾಯಣ ಗೃಣಿ ಅಂತ ಚಿಂತನೆ ಮಾಡಿ ಹೇಳ್ತಾರೆ, ಎಡಬಲದಿ ರಚಿಸಿ ಓಂಕಾರ ಶಂಕೆ ಇಲ್ಲದೆ ನಡುವೆ ಗೃಣಿ ಎಂದು ಲಿಪಿಸಿ. ಸುಮ್ಮನೆ ಹೇಳೋದಾಗಿದೆ, ಗೃಣಿ ಎಂದು ಲಿಪಿಸಿ ಅಂತ ಹೇಳಿದ್ರೆ ಚೆನ್ನಾಗಿದೆ. ಶಂಕೆ ಇಲ್ಲದೆ ಅದೇನೋ ಬಂತಲ್ಲಿ. ಏನದು ಅಂದ್ರೆ ದೇವರು ಇದ್ದಾನೋ ಇಲ್ವೋ, ಏನೋ ಸುಮ್ಮನೆ ಹೇಳ್ತಾ ಇದ್ದಾರೆ, ಈ ತರ ಇದೆಯೋ ಇಲ್ವೋ, ಈ ಆಚಾರಗಳೆಲ್ಲ ಸೇರ್ಕೊಂಡು ಇವೆಲ್ಲ ಹೇಳ್ತಾರೆ, ಹೊಸ
ಶುಗರ್ ಬಂದ್ಬಿಟ್ಟಿದೆ, ಏನೋ ನಮ್ಮ ಪಾಡಿ ನಾವೇನೋ ಭಕ್ತಿ ಮಾಡ್ಕೊಂಡು ಚೆನ್ನಾಗಿದ್ವು, ಇವೆಲ್ಲ ಯಾರು ಚಿಂತನೆ ಮಾಡ್ತಾರೆ, ಇಲ್ಲದ ಕಾಡೆಲ್ಲ ಕೊಡ್ತಾ ಇದ್ದಾರೆ ಅಂತ ಶಂಕೆ ಇಲ್ಲದೆ ದೇವರ ಒಳಗಿದ್ದಾರೋ ಇಲ್ವಾ ಅಂತ ಶಂಕೆ ಬೇಡ. ಅಂದ್ರೆ ನಿಶ್ಚಯ ಜ್ಞಾನದಿಂದ ಆಚಾರ್ಯರ ಮಾತು ಧ್ಯಾನ ನಿಶ್ಚಿತ ತತ್ವಸ್ಯ, ತತ್ವ ನಿಶ್ಚಯ ಏನು, ಹರಿ ಇದ್ದಾನೆ ಅಂತ ನಂಬಿಕೆ. ಅವಾಗ ಮತ್ತೂ ಹೇಳಬಹುದು, ಶಾಸ್ತ್ರ ಓದಿದವರಿಗೆ ತತ್ವ ನಿಶ್ಚಯ, ಶಾಸ್ತ್ರ ಓದದವರಿಗಿಲ್ಲ ಅಲ್ಲವೇ? ಆದ್ದರಿಂದ ಶಾಸ್ತ್ರ ಯಾರು ಓದ್ತಾ ಇರ್ತಾರೆ ಪುಸ್ತಕ ಹಿಡ್ಕೊಂಡು ಅವರಿಗೆ ತತ್ವ ನಿಶ್ಚಯ, ಗ್ರಂಥ ಹಿಡ್ಕೊಂಡು ಯಾರು ಶಾಸ್ತ್ರ ಓದಲ್ಲ ಅವರಿಗೆ ತತ್ವ ನಿಶ್ಚಯ ಇಲ್ಲ. ಚೂರು ಭಾಗವತಕ್ಕೆ ಹೋಗಿ, ಭಾಗವತಕ್ಕೆ ಹೋದ್ರೆ ಕೃಷ್ಣ ನನಗೆ ಹಸಿವೆ ಆಗಿದೆ ಅಂತ ಹೇಳಿ ಊಟಕ್ಕೆ ತಗೊಂಡು ಬಾರಯ್ಯ ಅಂದರೆ ಅಲ್ಲಿರುವ ಋಷಿ ಮುನಿಗಳು ಊಟ ಕೊಳ್ಳಿಲ್ಲ, ಕೊಡ್ತೀವಿ ಅಂದಿಲ್ಲ, ಕೊಡಲ್ಲ ಅಂದಿಲ್ಲ, ಸುಮ್ಮನೆ ಕೂತು. ಹೆಣ್ಣು ಮಕ್ಕಳಿಗೆ ಹೇಳಿದರೆ ಅವರೆಲ್ಲ ದಡದಡನೆ ಓಡಿ ಬಂದರು, ದಡದಡನೆ ಓಡಿ ಬಂದರು. ಅಲ್ಲಿ ಹೇಳುತ್ತಾರೆ, ಈ ದೇವ ಎಂಥವ, ಪುರಾಣ ಪುರುಷ ಅಂತ ಹೆಸರು ಇವನಿಗೆ. ಪುರಾಣ ಪುರುಷ ಅಂದರೆ ಕೃಷ್ಣ ಬರಲಿಕ್ಕೆ ಮೊದಲೇ ಪುರಾಣಗಳಿವೆ, ಕೃಷ್ಣ ಬರಲಿಕ್ಕೆ ಮೊದಲೇ ಪುರಾಣಗಳಿವೆ. ಆಗಿನ ಕಾಲದವರೆಲ್ಲ ಪುರಾಣ ಓದಿಕೊಂಡವರೇ, ಪುರಾಣದಲ್ಲೇ ಬಂದಿದೆ ಕೃಷ್ಣ ಬರ್ತಾನೆ. ಆ ಋಷಿ ಮುನಿಗಳೆಲ್ಲ ಪುರಾಣ ಓದಿದವರೇ, ಕೃಷ್ಣ ಬರ್ತಾನೆ ಅಂತ ಓದಿದವರು, ಬಂದಿದ್ದಾನೆ ಅಂತ ತಿಳ್ಕೊಂಡವರು. ತಿಳ್ಕೊಂಡು ತಾವು ತಾವು ಚರ್ಚೆ ಮಾಡುವಾಗ ಕೃಷ್ಣ ಬಂದಿದ್ದಾನೆ, ಇಲ್ಲಿದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ ಎಲ್ಲ ಹೇಳ್ತಾ ಇದ್ದರೆ ಅಡಿಗೆ ಮನೆಯಲ್ಲಿ ಕೂತು ಕೇಳಿದ ಹೆಣ್ಣು ಮಕ್ಕಳಿವರು ಘಟಪಟ ಏನು ಓದಲಿಲ್ಲ, ಹಿಂದೆ ಕೂತ್ಕೊಂಡಿದ್ರು. ಆದರೆ ದೇವರಿಗೆ ಇವರು ಊಟ ಕೊಳ್ಳಿಲ್ಲ, ಅವರೇ ತಾವು ಹೋಗಿ ಕೊಟ್ಟರು. ಯಾಕೆ ಅಂದರೆ ಶಾಸ್ತ್ರ ಅನ್ನೋದು ಪುಸ್ತಕ ಹಿಡಿದು ಓದಿದರೇನೆ ನಿಶ್ಚಯ ಜ್ಞಾನ ಅಂತಲ್ಲ, ಒಳಗಿದ್ದವ ಕೊಟ್ರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಆ ನಿಶ್ಚಯ ಜ್ಞಾನ ನಾವಾಗಿ ಓದಿದರೆ ಬರಬಹುದು, ಓದಿದವರು ಹೇಳಿದರೂ ಬರಬಹುದು, ಕೊಡುವ ಸ್ವಾಮಿ ಕೊಡಬೇಕಷ್ಟೇ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಅಯ್ಯೋ ನಮಗೆ ಶಾಸ್ತ್ರ ಓದಲಿಕ್ಕಿಲ್ಲ, ನಿಶ್ಚಯ ಜ್ಞಾನ ಇಲ್ಲ, ಜ್ಞಾನ ಗೋವಿಂದ ಅಂದ್ರೆ ಹಾಗೇನಿಲ್ಲ, ಸ್ವಾಮಿ ಕೊಡೋನು ಕೊಡುತ್ತಾನೆ. ಆದ್ದರಿಂದ ವಿಶೇಷವಾಗಿ ಶಂಕೆ ಇಲ್ಲದೆ ನಡುವೆ ಧೃಣಿಯನ್ನು ಲಿಪಿಸಿ ಇದನ್ನು ಏನಂತ ತಿಳಿಯಬೇಕು ಅಂತ ಹೇಳ್ತಾರೆ. ಮೀನಾಂಕ ನಯ್ಯನ ಪೀಠ ಸ್ಥಳವಿದೆಂದು. ನಿಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತೇನು? ಏನದು? ಚಕ್ರಾರ್ಥ ಮಂಡಲ ಅಂತ ಕೊಳ್ಳೆ ಸರನೇ ರೌಂಡ್ ಹಾಕಿ ಇಲ್ಲಿದೆ 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 ಅಂತ ಸರ ಹೇಳಿಬಿಟ್ಟು ಆಚಾರ ಮುಗಿಸ್ತಾರೆ. ಅಂತವಲ್ಲ, ಇಲ್ಲಿ ಏನು ಹೇಳಿದ್ದಾರೆ, ಶಬ್ದಕ್ಕೆ ವಿಜಯರಾಯರ ಹೃದಯದಲ್ಲಿ ಏನರ್ಥ ಇದೆ ಅದು ಹೇಳೋವರಿಗೆ ನಾನು ಬಿಡಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಮೀನಾಂಕ ನಯ್ಯನ ಪೀಠ ಸ್ಥಳವಿದೆಂದು. ಇದು ಎಂಥ ಪೀಠ? ದೇವರ ಪೀಠ ಅಂತ ಚಿಂತನೆ ಮಾಡಬೇಕಂತ ಹೃದಯ ಕಮಲದಲ್ಲಿ ಆ ಬರದು ಅಲ್ಲಿ ದೇವರು ಹೃದಯ ಇದ್ದಾನೆ, ನಾವು ಕರೆದರೆ ಕೊಡುತ್ತೇನೆ ಅಂತ ಕೊಡುತ್ತೇನೆ. ಹಾಗೆ ಪೀಠ ಸ್ಥಳ ಎಂಥವ ಈತ? ಮೀನಾಂಕನ ಅಯ್ಯ ಅಂತ ಕರೆದು ಅಲ್ಲಿ ತುಂಬಾ ಅರ್ಥವನ್ನ ಕೊಡ್ತಾ ಇದ್ದಾರೆ. ನಮ್ಮ ಒಳಗೆ ಇಡೀ ನಮ್ಮ ಶರೀರ ಅಥವಾ ಮನಸ್ಸು, ಇಡೀ ಜೀವನ ಎಲ್ಲ ನಡೆಯೋದು ಯಾವುದರ ಮೇಲೆ ಹೇಳಿ? ಬಯಕೆಗಳ ಮೇಲೆ. ಬಯಕೆಗಳ ಮೇಲೆ. ಮೋಕ್ಷಕ್ಕೆ ಸಾಧನೆ ಮಾಡಬೇಕೆಂಬ ಬಯಕೆ, ಸ್ನಾನ ಸಂಧ್ಯಾ ಪೂಜಾದಿಗಳು ಮಾಡಬೇಕೆಂಬ ಬಯಕೆ, ವ್ರತಾನುಷ್ಠಾನಗಳು ಮಾಡಬೇಕೆಂಬ ಬಯಕೆ, ಆ ಬಯಕೆ ತಾನೇ ನಿಮ್ಮನ್ನು ನಡೆಸೋದು. ಹಾಗೆ ಪಿಕ್ಚರಿಗೆ ಹೋಗಬೇಕೆಂಬ ಬಯಕೆ, ನಾನಾ ಕಂಡ ಕಡೆ ತಿನ್ನಬೇಕೆಂಬ ಬಯಕೆ, ಹೌದಾ, ಪುರಾಣಕ್ಕೆ ಬರಲೇಬಾರದೆಂಬ ಬಯಕೆ, ಇವೆಲ್ಲ ಅವು ಬಯಕೆಗಳು, ಇದು ಬಯಕೆಗಳು. ಎರಡೂ ಬಯಕೆಗಳ ಮಧ್ಯೆ ಜೀವ ನಡೀತಾ ಇರ್ತಾನೆ, ಹಾಗೋ ಹೀಗೋ. ಹಾಗಾದರೆ ನಾವು ಯಾರ ಕೈಯಲ್ಲಿದ್ದೇವೆ? ಯಾರಾದರೆ ಬಯಕೆಗಳು ಕೊಡ್ತಾರೋ ಅವರ ಕೈಯಲ್ಲಿದ್ದೇವೆ. ನಮ್ಮಲ್ಲಿ ಬಯಕೆಗಳು ಕೊಡುವ ಡಿಪಾರ್ಟ್ಮೆಂಟ್ ಅಲ್ಲಿ 2 ಸೆಕ್ಷನ್ ಇದೆ. ಅಂದರೆ ಇಬ್ಬರಿದ್ದಾರೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ಸ್, ಜಾಯಿಂಟ್ ಡೈರೆಕ್ಟರ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಇದ್ದಾರೆ. ಯಾರ್ಯಾರು ಅಂದರೆ
ಇಂದ್ರ ಕಾಮರು, ಇನ್ನೊಬ್ಬರು ಕಾಲನೇಮಿ. ಕಾಲನೇಮಿ ಇದ್ದಾನೆ. ಕಾಲನೇಮಿ ಏನು ಮಾಡುತ್ತಾನೆ? ಬೇಡದೆಲ್ಲ ಮಾಡುತ್ತಾ ಇರ್ತಾನೆ. ಎಲ್ಲ ಬೇಡದ ಆಲೋಚನೆಗಳು, ಬೇಡದ ಬಯಕೆಗಳು ಕೊಟ್ಟು ನಮ್ಮನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅದೇ ಮನ್ಮಥನ ನೆನೆದರೆ, ಮನ್ಮಥ ಅಂದ ಕೂಡಲೇ ತಪ್ಪು ಕಲ್ಪನೆ ನಮ್ಮಲ್ಲಿ ಚೆನ್ನಾಗಿ ಕೂತಿದೆ. ಏನು ಮನ್ಮಥ ಅಂದ್ರೆ ಬರೀ ಕಾಮ ಉಡ್ಸೋರು ಅಂತ ಇಲ್ಲ. ಕಾಮ ಅಂದರೆ ನೋಡಿ, ಅವರೆಂಥದ್ದು ಕೊಡ್ತಾರೆ. ನಮ್ಮ ಜೀವನದಲ್ಲಿ ಸುತ್ತು ಸಿಗುವ ಕಾಮ ಇದೆಯಲ್ಲ, ಏನು ಬಯಸ್ತೇವೆ, ನಾನಾ ಕಾಮನೆಗಳು, ಅದೆಲ್ಲ ಬಯಸುವಾಗ ಅದರೊಳಗೆ ದೇವರ ಚಿಂತನೆಯನ್ನ ಕೊಟ್ಟು ದೇವರನ್ನೇ ಬಯಸುವ ಕಾಮ, ಆ ಕಾಮ ಕೊಡುತ್ತಾರೆ. ಯಾರು? ಮನ್ಮಥ ಕೊಡುತ್ತಾರೆ. ದೇವರನ್ನೇ ಬಯಸುವ ಕಾಮ ಕೊಡುತ್ತಾರೆ. ಈ ಕಾಮನೆಗಳಲ್ಲಿ ಆ ದೇವರನ್ನೇ ಮರೆಸುವ ಕಾಮ ಕೊಡುತ್ತಾನೆ ಕಾಲನೇಮಿ. ಏನು? ಈ ಕರ್ಮಗಳಲ್ಲಿ. ಅದಕ್ಕೆ ಈ ಪೀಠ, ಇದರಲ್ಲಿ ಯಾರು ಕೂಡಬೇಕು? ಕಾಲನೇಮಿ ಕೂಡಬೇಕಾ ಅಥವಾ ಮನ್ಮಥ ಅವರು ಕೂಡಬೇಕಾ? ಮನ್ಮಥ ಕೂಡಬೇಕು. ದೇವರು ಕೊಟ್ಟಿದ್ದಾರೆ ಇಲ್ಲಿ ಪೀಠದಲ್ಲಿ. ಹಾಗಾದರೆ ಇಲ್ಲಿ ಯಾರು ಡಿಪಾರ್ಟ್ಮೆಂಟ್ ಬರಬೇಕು? ಮನ್ಮಥ ಅಲ್ರಿ, ನಮ್ಮ ಕ್ಷಣ ಅವರೇ ಬರ್ತಾರ ಅಂತ ಹೇಳ್ತಾರೆ. ದೇವರು ಇಬ್ಬರ ಮೇಲೆ ಕೂತಿದ್ದಾರೆ. ನಾವು ಆತನ ಹತ್ರ ಅಪ್ಲಿಕೇಶನ್ ಹಾಕೊಂಡ್ರೆ ಈತ ಬೇಡ, ಗೋಡೆ ಕುಂತಾ ಇದ್ದಾನೆ, ಯಾರೋ ಕಾಲನೇಮಿ, ಅಯ್ಯ ಈತನ ಚೇಂಜ್ ಮಾಡು ಅಂತ ಕೇಳಿಕೊಂಡ್ರೆ ಆತನ ತೆಗೆದು, ಅಂದ್ರೆ ಅವರ ಪ್ರಾಬಲ್ಯ ನಿಲ್ಲಿಸಿ ಮನ್ಮಥರ ಪ್ರಾಬಲ್ಯ ಕೊಡುತ್ತಾರೆ. ಹೌದಾ? ನಮ್ಮ ಹೃದಯದಲ್ಲೂ ಕಾಲನೇಮಿ ಇದ್ದು ಕೊಡ್ತಾನ ಅಂದ್ರೆ ದಾಸರು ಹೇಳ್ತಾರೆ, ವಿಜಯದಾಸರು, ಎಷ್ಟು ದಿವಸಗಳಾಯಿತೋ ಬೀಗ ಮುದ್ರೆಯ ಮಾಡಿ ಅಂತರಂಗದ ಕದವು ತೆರೆಯಿತೆಂದು ಅಂತ ಹೇಳುವ ಕಾಲಕ್ಕೆ ಎಷ್ಟು ದಿವಸಗಳಾಯಿತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರೂ ದುರುಳರಲ್ಲಿ ಹೃದಯದಲ್ಲಿ ವಾಸ ಆಗಿರುತ್ತಾರೆ. ಈಗಲೂ ನೋಡಿ, ನಮ್ಮಲ್ಲಿ ನಾನಾ ಆಲೋಚನೆಗಳು ಅವರೇ ಕೊಡ್ತಾ ಇದ್ದಾರೆ. ಇವರೆಲ್ಲ ಓಡಿ ಹೋಗಬೇಕು. ಶುದ್ಧ ಭಗವದ್ಭಕ್ತರಾದ ಕಾಮ ಯಾರು? ಮನ್ಮಥ, ಇಂದ್ರ, ಇವರು ಬಂದರೆ ನಮಗೆ ಕಾಮನೆಗಳು ಬರುತ್ತೆ. ಅದರಲ್ಲಿ ದೇವರನ್ನೇ ಕಾಣುವ ಕಾಮನೆಗಳು ಬರುತ್ತೆ. ಹಾಗಾದರೆ ನಾವು ಇಲ್ಲಿ ಅವರನ್ನ ಕರೀಬೇಕಾದ್ರೆ ದೇವರಲ್ಲಿ ಅಪ್ಲಿಕೇಶನ್ ಹಾಕಬೇಕು ದೊಡ್ಡದಾಗಿ. ಸ್ವಾಮಿ ಇವರನ್ನ ಕರೀಬೇಕು, ಅವರನ್ನ ಕಳಿಸ್ಬೇಕು, ದೊಡ್ಡದು ಆಯಿತು. ಎಷ್ಟು ಸಲ ಹೇಳಬೇಕು? ಇದು ಕ್ಷಣ 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 ಹೇಳಬೇಕು. ದೊಡ್ಡ ಅಪ್ಲಿಕೇಶನ್ ಹೇಳಲಿಕ್ಕಾಗುತ್ತಾ? ಅದೆಲ್ಲ ಅಪ್ಲಿಕೇಶನ್ ಒಂದು ಶಬ್ದದಲ್ಲಿ ಇಡ್ತಾರೆ. ಮೀನಾಂಕನಯ್ಯ, ನೀನು ಮೀನಾಂಕನಯ್ಯ ಅಂದರೆ ಮನ್ಮಥನ ತಂದೆ, ಅಂದರೆ ಮನ್ಮಥನ ತಂದು ಕೂಡಿಸು, ಅವನ ಜೊತೆಗೆ ನೀನು ಬಾ ಅಂತ ಒಳಗ ಅಪ್ಲಿಕೇಶನ್. ಅದಕ್ಕೆ ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು ಇಲ್ಲಿ ಮನ್ಮಥ ಜನಕ ಸ್ವಾಮಿ ಕೂತಿದ್ದಾನೆ, ಅವನ ಚಿಂತನೆ ಮಾಡಬೇಕು ಅಂತ ಗುಣಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಗೋಪಾಲದಾಸರು ಹೇಳುತ್ತಾರೆ, ನಿನ್ನ ಗುಣಚಿಂತನೆಯಲ್ಲಿದು ಗೋಪಾಲ ವಿಠಲ, ಇಷ್ಟೇ ಸಾಕು ಅಂತಾರೆ. ಆ ರೀತಿಯಲ್ಲಿ ದೃಢಿ ಎಂದು ಲಿಪಿಸಿ ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು. ಇನ್ನ ದೇವರನ್ನ ಕೂಡಿಸಿದರೆ, ದೇವರ ಪೀಠ ಅಂತ ಬರೆದರೆ ಅಲಂಕಾರ ಮಾಡಬೇಕಲ್ಲ, ಪೀಠಕ್ಕೆ ಅಲಂಕಾರ ಮಾಡಬೇಕಲ್ಲ. ಅಲಂಕಾರ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಅಲಂಕಾರ. ಅಲಂ ಅಂದ್ರೆ ಸಂಸ್ಕೃತದಲ್ಲಿ ಸಾಕು, ಲೌಕಿಕದ್ದು ಸಾಕು, ಬೇರೆ ಸುಖಗಳು ಸಾಕು ಅಂತ ಅಲಂಕಾರ ಬಂದರೆ ಅದು ನಿಜವಾದ ಅಲಂಕಾರ. ಆ ಅಲಂಕಾರ ಮಾಡಬೇಕಂತೆ. ಎಂಥ ಅಲಂಕಾರ ಹೇಳ್ತಾರೆ, ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡು ಅಲಂಕಾರವನೆ ಮಾಡಿ. ಈ ಓಂಕಾರ ಎರಡು ಕಡೆ ಬರದು, ಋಣಿ ಅಂತ ಬರದು, ಮೇಲೆ ಸ್ವರ ಅಂದ್ರು. ಸ್ವರಾಕ್ಷರಗಳು ಯಾವ್ಯಾವಿದೆ? ಆ ಇಂದ ಅಹಾ ಪರ್ಯಂತ ಸ್ವರಾಕ್ಷರಗಳು. ಸ್ವರಾಕ್ಷರದಲ್ಲಿ ಸ್ವರದೊಳಗೆ ಕಡಿಯನ ಸ್ವರವೇ ಎರಡು, ಅಂ ಅಹ ಎರಡು ಅಲಂಕಾರವನ್ನೇ ಮಾಡಿ. ನೋಡಿ, ಇದರ ಸುತ್ತು ಇಲ್ಲಿ ಗೃಣಿ ಅಂತ ಬರೋದು ಅಂ ಅಹ ಅಂದ್ರು. ಅಂ ಅಂದ್ರೆ ಯಾರು? ಭಗವದ್ ರೂಪ ಅಲ್ಲಿ ನಿಂತಿದೆ. ಅಂತಾಯ ನಮಃ, ಇಲ್ಲಿ ಅರ್ಧಗರ್ಭಾಯ ನಮಃ ಅಂತ ಈ ಎರಡೂ ಸ್ವರಗಳನ್ನು ಬರೀರಿ. ಅಲ್ಲ, ಅಷ್ಟು ಸ್ವರಗಳಿರುವಾಗ ಆ ಮೊದಲುಕೊಂಡು ಅಹ ಪರ್ಯಂತ ಯಾವುದಾದ್ರೂ ಬರೀಬಹುದಲ್ಲ. ಈ ಎರಡೇ ಯಾಕೆ ಬರದದ್ದು ಅಂತ ಹೇಳ್ತಾರೆ.
ಈ ಅಂ ಅಂತ ಹೇಳಿದರೆ ಇದು ಇಡೀ ಸ್ವರಾಕ್ಷರಗಳನ್ನು ಪ್ರತಿಪಾದನೆ ಮಾಡುತ್ತೆ. ಅಹ ಎಂಬುದು ಸ್ವರಾಕ್ಷರದಲ್ಲಿ ಸೇರಿದರೂ ಕೂಡ ವೇದ ವ್ಯಾಖ್ಯಾನಕಾರರು ಹೇಳುತ್ತಾರೆ ಇದು ವ್ಯಂಜನಾಕ್ಷರಗಳನ್ನ ಹೇಳುತ್ತೆ. ಮತ್ತು ಎಲ್ಲಿಗೆ ಹೋಗಬೇಕು? ಸ್ವರಾಕ್ಷರ ವ್ಯಂಜನಾಕ್ಷರ ಅಂದಕೊಳ್ಳೆ ನೆನಪಾಗಬೇಕಾಗಿದ್ದು ಬೃಹತಿ ಸಹಸ್ರ. ದೇವರದ್ದೇ ನಮ್ಮ ಶರೀರದಲ್ಲಿ ದೇವರದ್ದೇ 2 ರೀತಿಯ ರೂಪಗಳಿವೆ. 36,000 ಪುರುಷ ರೂಪಗಳು, 36,000 ಸ್ತ್ರೀ ರೂಪಗಳು, 36,000 ಬೃಹತಿ ಸಹಸ್ರ ರೂಪಗಳು. ಅಂದರೆ ಬೃಹತಿ ಅಂತ ಕರೆಸಿಕೊಂಡ 1000 ರೂಪಗಳು. ಆ 1000 ರೂಪಗಳಲ್ಲಿ 36,000 ಸ್ವರಾಕ್ಷರ, 36,000 ವ್ಯಂಜನಾಕ್ಷರಗಳು ಕೂತಿವೆ. ಆ ಎರಡರಲ್ಲೂ ಕೂಡ ಹೇಳುತ್ತಾರೆ 36,000 ಸ್ವರಾಕ್ಷರಗಳಿಗೆ ದೇವರ 36,000 ಪುರುಷ ರೂಪಗಳಿವೆ. ಹಾಗೆ 36,000 ವ್ಯಂಜನಾಕ್ಷರಗಳಿಗೆ 36,000 ಸ್ತ್ರೀ ರೂಪಗಳಿವೆ ಅಂತ ಹೇಳಿದನಲ್ಲ. ಆ ಸ್ತ್ರೀ ರೂಪಗಳು ಪುರುಷ ರೂಪಗಳ ಕೆಲಸ ಏನಯ್ಯ? ನಾಡಿಗಳಲ್ಲಿರುತ್ತೆ. ನಾಡಿಗಳಲ್ಲಿ ಇದ್ದು ಮಾಡೋದೇನು ಅಂದರೆ ಇಡೀ ನಾಡಿಗಳಿಗೆ 11 ಇಂದ್ರಿಯಗಳು ಕನೆಕ್ಟ್ ಆಗಿವೆ. ಈಚೆ 36,000 ನಾಡಿ, ಈಚೆ 36,000 ನಾಡಿ. ಇಂದ್ರಿಯಗಳೇ ಕುದುರೆಗೆ ಲಗಾಮ ಹಿಡಿದಿರ್ತಾರೆ. ಹೇಗೆ? ಒಂದು ಕಡೆ ಹಗ್ಗ, ಇನ್ನೊಂದು ಕಡೆ ಹಗ್ಗ, 2 ಸೇರಿ ಹಿಡಿದಿರ್ತಾರೆ. ಇವನಿಗೆ ಕುದುರೆ ಈಚೆ ಹೋಗ್ಬೇಕು, ಏನ್ ಮಾಡ್ಬೇಕು? ಅದ್ರ ಕಿವಿಲಿ ಹೋಗುತ್ತಾ? ಮತ್ತೆ ಅದಕ್ಕೆ ಗೊತ್ತಾಗ್ಬೇಕು ಈಚೆ ಹೋಗು ಅಂತ. ಈಚೆ ಹಗ್ಗ ಸೆಳೆದರೆ ಈಚೆ ತಿರುಗುತ್ತೆ, ಈಚೆ ಹಗ್ಗ ಸೆಳೆದರೆ ಈಚೆ ಹೋಗುತ್ತೆ. 2 ಸೆಳೆದರೆ ನಿಲ್ಲುತ್ತೆ, 2 ಬಿಟ್ಟರೆ ಓಡುತ್ತೆ. ಇಲ್ಲೂ ಅಷ್ಟೇ. ನಮ್ಮ ಇಂದ್ರಿಯಗಳೇ ಕುದುರೆ, 2 ಕಡೆ ನಾಡಿಗಳೇ ಹಗ್ಗ. ಯಾವ ಕಡೆ ಬರಬೇಕು ಅಂದ್ರೆ ಆ ಕಡೆ ಹೋಗುತ್ತೆ. ಎಡಗಡೆ ದೈತ್ಯರಿದ್ದಾರೆ, ಬಲಗಡೆ ದೇವತೆಗಳಿದ್ದಾರೆ. ಯಾವ ಕಡೆ ಕುದುರೆ, ಅದಕ್ಕೆ ಕುದುರೆ ಹೊಡಿ ಅಂತ ಹೇಳಿದ್ರಲ್ಲ ಹಾಡಿನಲ್ಲಿ, ಅದೇ ಅರ್ಥ. ಈ ಕುದುರೆ ಇಂದ್ರಿಯಗಳೆಂಬ ಕುದುರೆಗಳನ್ನ ಹೇಗೆ ಹೊಡೆಯುವುದು ಅಂದರೆ ವಿಶೇಷವಾಗಿ ನಾಡಿಗಳ ಮೂಲಕ ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆ. ಒಟ್ಟಾರೆ ನಮ್ಮ ಇಡೀ ಜೀವನ ಆಗೋದೇ ಇಂದ್ರಿಯಗಳ ಮೂಲಕ, ಇಂದ್ರಿಯಗಳ ವ್ಯಾಪಾರ ಆಗೋದೇ ನಾಡಿಗಳ ಮೂಲಕ, ನಾಡಿಗಳ ವ್ಯಾಪಾರ ಆಗೋದೇ ಈ 2 ಭಗವದ್ ರೂಪಗಳ ಮೂಲಕ. ಆ 2ಅನ್ನೇ ಕೊಟ್ಟು ಈ 2 ಕೈಯಲ್ಲಿ ನೀವಿದ್ದೀರಪ್ಪ. ಆ 2 ಭಗವಂತರ ಪುರುಷ ರೂಪ, ಸ್ತ್ರೀ ರೂಪ, 36,000 ಪುರುಷ ರೂಪ, 36,000 ಸ್ತ್ರೀ ರೂಪಗಳಿಗೆ ರೆಪ್ರೆಸೆಂಟೇಟಿವ್ ಭಗವದ್ ರೂಪಗಳು. ಅಂ ಅಂತಾಯ ನಮಃ, ಅರ್ಧಕಥಾಯ ನಮಃ. ಅಂದ್ರೆ ದೇವರಿಗೆ ಅಲಂಕಾರ ಅಂದ್ರೆ ನಾವು ಒಂದಿಷ್ಟು ಬಂಗಾರ ಬೆಳ್ಳಿ ಎಲ್ಲ ಹಾಕ್ತೀವಲ್ಲ, ಏನು ಮಾಡೋಣ ಅಂದ್ರೆ ನಿಮ್ಮ ಸುವರ್ಣ ಬೇಡ ನನಗೆ ಅಂತ ದೇವರು. ಮತ್ತೆ ನಿಮ್ಗೆ ಸುವರ್ಣ ಬೇಕಂತಲ್ಲ ಅಂದ್ರೆ ಸುವರ್ಣ ಅಂದರೆ ಒಳ್ಳೆದಾದ ವರ್ಣ. ಯಾವುದು ಒಳ್ಳೆ ವರ್ಣ? ಎಲ್ಲ ವರ್ಣಗಳು ಒಳ್ಳೆಯದೇ ಅಲ್ಲ. ಅಂದ್ರೆ ಯಾವ ವರ್ಣಗಳಿಗೆ ಅಚ್ಚಳಿಯದ ಸ್ಥಾನ ಇರುತ್ತೋ, ಯಾವ ವರ್ಣಗಳಿಗೆ ಸಾವೇ ಇಲ್ಲವೋ ಅಪೌರುಷೇಯವಾದ ವೇದ, ಆ ವೇದದ ವರ್ಣಗಳಿಗೆ ಸುವರ್ಣ ಅಂತ ಹೆಸರು. ಆ ಸುವರ್ಣದ ಅಲಂಕಾರ ಮಾಡಿದರು. ಮತ್ತೆ ಭಗವಂತ ಆತನಿಗೆ ಅಂ ಅಹ ಅಂತ ಈ 2 ಅಕ್ಷರಗಳಲ್ಲಿ ಇಡೀ ವೇದಗಳು ತುಂಬಿವೆ. ಇಡೀ ವೇದಗಳಲ್ಲಿರುವ ಎಲ್ಲಾ ಭಗವದ್ ರೂಪಗಳು ಈ 2 ರೂಪಗಳಿಗೆ ಬಂದದ್ದರಿಂದ ಈ 2 ರೂಪಗಳನ್ನು ಇಲ್ಲಿ ಬರೆದು ಭಗವಂತನ ಪೀಠ ಅಂತ ಹೇಳಿ ನೋಡಿ. ಇಲ್ಲೂ ಭಗವಂತನ ಚಿಂತನೆ, ಪೀಠದೊಳಗೆ ಭಗವಂತನ ಚಿಂತನೆ, ಪೀಠದ ಮೇಲೂ ಭಗವಂತನ ಚಿಂತನೆ ಮಾಡಿ ಅಂತ ವಿಜಯದಾಸರು ತಿಳಿಸಿಕೊಟ್ಟಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅಂತ ನಮಸ್ಕಾರ. ಇನ್ನೊಂದು ವಿಚಾರ, ಒಂದು ಸಲ ನಾನು ಹೇಳಿದ್ದೆ, ಮಾದನೂರಿಗೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದೆ, ಮತ್ತು ಇಲ್ಲ ಅಂತಲೂ ಹೇಳಿದ್ದೆ, ಮತ್ತು ಇದೆ ಅಂತ ಹೇಳ್ತಾ ಇದ್ದೆ. ಏನು ಇಲ್ಲ. ಮಾದನೂರಿನಲ್ಲಿ ನಮ್ಮ ಗುರುಗಳಾದ ಗರ್ವ ಆಗುತ್ತೆ. ಅಂಥ ಮಹಾನುಭಾವರು ಅವರ ಸನ್ನಿಧಾನದಲ್ಲಿ ಫೆಬ್ರವರಿ ತಿಂಗಳು ಬರೋ ತಿಂಗಳ ಕೊನೆ 23ರಿಂದ 29ರವರೆಗೆ ಅಲ್ಲಿ ಮಾದನೂರಿನಲ್ಲಿ ಜ್ಞಾನ ಸತ್ರ ಹಮ್ಮಿಕೊಂಡಿದ್ದಾರೆ. ಅಮರನಾಥ ಮತ್ತು
ನಂದ ಅಂತ ಇಬ್ಬರು ದಂಪತಿಗಳು ತುಂಬಾ ವಿಷ್ಣು ತೀರ್ಥರ ಚಿಂತನಾದಿಗಳನ್ನು ಮಾಡತಕ್ಕಂಥವರು. ಅವರಲ್ಲಿ ಮಾಡಬೇಕು ಎಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಒಂದು ವಾರದ ದಿವಸ ಕೇವಲ ದಿನಕ್ಕೆ ಒಂದು 6-7 ಗಂಟೆ ಮಾತ್ರ ಪ್ರವಚನ ಇರುತ್ತೆ. 6-7 ಗಂಟೆ, ಬೆಳಿಗ್ಗೆ ಒಂದು 3 ಅಥವಾ 4 ಗಂಟೆ, ಸಂಜೆ ಒಂದು 4 ಗಂಟೆ, ಆ ರೀತಿಯಲ್ಲಿ ಪ್ರವಚನ. ಯಾವುದು ಪ್ರವಚನ? ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಥರಂಜನಿ. ದಿನಕ್ಕೆ 7 ತಾಸು ಪ್ರಕಾರ ಕೂತರೆ ಒಂದು ವಾರದಲ್ಲಿ ಚೂರಾದರೂ ಹೇಳಬಹುದು ಅಂತ ನನ್ನ ಮನಸ್ಸಿಗೆ ಬರುತ್ತೆ. 3 ಗ್ರಂಥಗಳ ಅನೇಕ ಕಡೆ ಹೇಳಿದ್ದೆ, ಗುರುಗಳು ಹೇಳಿಸಿದ್ದಾರೆ. ಅದರ ಮಂಗಳ ಕಾರ್ಯಕ್ರಮ ಅಂತ ಎಲ್ಲ ಕಡೆ ಹೇಳಿದ್ದರ ಮಂಗಳಲ್ಲಿ ಮಾಡಬೇಕು ಅಂತ ಅವರು ಅದು ಹೇಳಿಸಿ ಮಂಗಳ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಎಲ್ಲರನ್ನೂ ಕರೆಯಬೇಕಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಎಲ್ಲರೂ ಅಲ್ಲಿಗೆ ತಪ್ಪದೇ ಬರಬೇಕು, ಸಂಕೋಚವಿಲ್ಲದೆ ಅಂತ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬರಬೇಕು ಅಂದ ಕೂಡಲೇ ಬರುತ್ತೆ. ಏನದು ವ್ಯವಸ್ಥೆ ಏನು? ಹೌದು ತಾನೆ? ಅವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಇದೆ ಅಂದರೆ, ಇದ್ದ 1, 2, 3 ರೂಮ್ ಇದೆ, ಹಾಲುಗಳಿವೆ. ಚಿಪ್ಪಗಿರಿ ಈಗ 4-5 ರೂಮ್ ಜಾಸ್ತಿ ಆಗಿದೆ. ಮೊದಲು ಹೋದರೆ ಅಲ್ಲೇ ಪೆಂಡಾಲಲ್ಲೇ ಎಂಥ ಕೋಟೀಶ್ವರರಾದರೂ ಅಲ್ಲೇ ಇಳ್ಕೋಬೇಕಾಗಿತ್ತು. ಸೋದೆಯಲ್ಲೂ ಕೂಡ ಮೊನ್ನೆ ರೂಮ್ಸ್ ಎಲ್ಲ ಆಗಿದ್ದು. ಇಲ್ಲದಿದ್ದರೆ ಆ ಹಾಲಲ್ಲೇ ಎಲ್ಲರೂ ಇಳ್ಕೋಬೇಕಾಗಿತ್ತು. ಹಾಗೆ ಅಲ್ಲಿ ಅರಣ್ಯಕಾಚಾರದ ಹತ್ರ ಇದ್ದ ವ್ಯವಸ್ಥೆಯಲ್ಲಿ ಅಲ್ಲೇ ಇಳಕೊಂಡು ಅಲ್ಲಿರುವ ಟಾಯ್ಲೆಟ್ಸು ಏನೇನಿದೆ 10,000 ಜನ ಆರಾಧನಾ ಕಾಲಕ್ಕೆ ಬಂದು ಗುರುಗಳ ದರ್ಶನ ಮಾಡಿಕೊಂಡು ಅಲ್ಲಿದ್ದು ಅಡ್ಜಸ್ಟ್ ಆಗಿ ಹೋಗ್ತಾರೆ 3 ದಿವಸಗಳ ಕಾಲ. ಮತ್ತೆ ನಾವಿರ್ಲಿಕ್ಕಾಗಲ್ವಾ? ಅದರಿಂದ ಅಲ್ಲೇನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ತಕ್ಕಂತೆ ವ್ಯವಸ್ಥೆ ಮಾಡುತ್ತಾರೆ. ನೀವು ಬಂದು ಹೋಗುವ ವ್ಯವಸ್ಥೆ ಮಾಡಿಕೊಂಡ್ರೆ ಸಾಕು. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಅವರು ಮಾಡುತ್ತಾರೆ. ಅದಕ್ಕೇನು ನೀವು ಕೊಡಬೇಕಾಗಿಲ್ಲ. ಬಂದು ಅಲ್ಲಿಗೆ ಶಾಪಿಂಗ್ ಹೋಗ್ಲಿಕ್ಕೆ ಶಾಪು ಯಾವುದು ಇಲ್ಲ ನಿಮಗಲ್ಲಿ. ವಿಷ್ಣು ತೀರ್ಥರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಿಕ್ಕ ಕಡೆ ಆದ್ರೆ ಶಾಪಿಂಗ್ ಹೋಗದೆ ಪ್ರವಚನ ಬರಬೇಕು ಅಂತ ಹೇಳ್ತಾ ಇರಬೇಕಾಗುತ್ತೆ. ಮಿಕ್ಕದಿಲ್ಲ. ಆದ್ದರಿಂದ ಅಲ್ಲಿ ಬೆಳಗ್ಗಿಂದ ರಾತ್ರಿ ಪರ್ಯಂತ ಪ್ರವಚನದಲ್ಲಿ ಕೂತು ಕೇಳಿ ಆನಂದ ಪಡಬೇಕಂತ ಉದ್ದೇಶ ಎಲ್ಲರಿಗೂ ಅವರು ಆಹ್ವಾನ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಾರ್ಯಕ್ರಮ ನವೆಂಬರ್ ತಿಂಗಳಲ್ಲಿ ನಮ್ಮ ಚಾಮರಾಜಪೇಟೆಯ ಶ್ಯಾಮಲಮ್ಮ ಅವರು ಮತ್ತು ಅವರ ಸೋದರಿಯರು ಎಲ್ಲರೂ ಸೇರಿಕೊಂಡು ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಏನೂ ಇಲ್ಲ, ಒಂದು 15 ದಿವಸಗಳ ಕಾಲ ಮಥುರಾ, ವೃಂದಾವನ, ಗೋಕುಲ, ಕೃಷ್ಣ ನಡೆದ 3 ಪ್ರಸ್ಥಾನಗಳು. ಮಥುರೆಯಲ್ಲಿ ಹುಟ್ಟಿದ, ಗೋಕುಲಕ್ಕೆ ಬಂದ, ವೃಂದಾವನಕ್ಕೆ ಬಂದ. ಹೌದಲ್ವೋ? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ತ್ರಿಧಾಮ 3 ಕಡೆ ಕೃಷ್ಣ ಓಡಾಡಿದ ಜಾಗ. ಕೃಷ್ಣ ನಡೆದ ಮಣ್ಣು ಈಗಲೂ ಸಿಗುವ ಭೂಮಿ. ಈಗಲೂ ಆ ಕೃಷ್ಣ ಓಡಾಡಿದ ಮಣ್ಣು ಅಲ್ಲೇ ಕೂತಿದೆ. ಅಕ್ರೂರ ಉರುಳಾಡಿದ ಆ ಭೂಮಿ. ಅಂಥ ಕಡೆ 15 ದಿವಸ ಭಾಗವತ, ಅದರಲ್ಲೂ ಕೇವಲ ದಶಮಸ್ಕಂಧ ವಿಸ್ತಾರವಾಗಿ ಹೇಳಿಸಬೇಕು ಅಂತ ಅವರ ಸಂಕಲ್ಪ. ಅದಕ್ಕೆ ಅವರು ಕೂಡ ಎಲ್ಲರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಅವರು ಮಾಡಿದ ಕಾರ್ಯಕ್ರಮ ನೆನಪಿರಬಹುದು. ಯಾವುದು? ಹರಿದ್ವಾರದಲ್ಲಿ ತುಂಬಾ ಚೆನ್ನಾಗಿ ಭಗವಂತ ಅವರಿಂದ ಮಾಡಿಸಿದ ಅಪರೂಪವಾಗಿರತಕ್ಕಂತಹ ಕಾರ್ಯಕ್ರಮ ಮಾಡಿಸಿದ. ಅದನ್ನು ಪುನಃ ಹಮ್ಮಿಕೊಂಡಿದ್ದಾರೆ. ಅಲ್ಲೂ ಇಷ್ಟೇ ಇದು. ಅಲ್ಲಿ ಎಲ್ಲ ತುಂಬಾ ರೂಪುಗಳಿವೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರು. ಅಷ್ಟೇ ಅಲ್ಲ, ನೀವು ಬಂದು ಹೋಗುವ ವ್ಯವಸ್ಥೆ ಮಾಡಿಕೊಂಡ್ರೆ ಸಾಕು. ಮಿಕ್ಕದ್ದೆಲ್ಲ ವ್ಯವಸ್ಥೆ ಅವರು ಮಾಡುತ್ತಾರೆ. ಅದಕ್ಕೇನು ಕೊಡಬೇಕಾಗಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿವೆ. ನಾನು ಆ್ಯಪ್ ಅಲ್ಲಿ ಕಳಿಸ್ತೇನೆ. ಕೆಲವರ ಹತ್ರ ಅದರ ವಿಷಯವೇ ಗೊತ್ತಿರಲ್ಲ ಅಂತವರು ತಿಳ್ಕೊಳ್ಬಹುದು. ಇನ್ನೊಂದು ವಿಚಾರ ಏನು ಅಂದರೆ, ಪ್ರವಚನಗಳನ್ನ ಕೇಳಬೇಕು ಅಂತಿದ್ದವರು ಇಲ್ಲಿ ಮಾತ್ರ ಕೇಳಿ ಮತ್ತು ಕೇಳಬೇಕು ಅಂತಿಲ್ಲ ಅಂತ ಚಿಂತೆ ಬೇಕಾಗಿಲ್ಲ. ನಿಮ್ಮ ಹತ್ತಿರ ಏನು ಸೆಲ್ ಫೋನ್ ಇದ್ದರೆ ಅದರಲ್ಲಿ ನನ್ನದೇ ಆದ ಒಂದು ಅಪ್ಲಿಕೇಶನ್ ಒಂದು ತಯಾರು ಮಾಡಿದ್ದೇವೆ. ಅದನ್ನ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋದರೆ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಕರ್ನೂಲ್ ಆಚಾರ್ಸ್ ಚಿಂತನ ಅಂತಿರುತ್ತೆ. ಅದನ್ನು ನೀವು ಸೆಲ್ ಫೋನ್ಗೆ ಡೌನ್ಲೋಡ್ ಮಾಡಿಕೊಂಡ್ರೆ ಭಗವಂತ ನನ್ನಿಂದ ಹೇಳಿಸಿದ ಒಂದು 800 ಗಂಟೆಯ ಪ್ರವಚನ ಅದರಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಅದೇ ಆ್ಯಪ್ ಸ್ವಲ್ಪ
ಚೆನ್ನಾಗಿ ರಾಯರು ವೃದ್ಧಿಗೊಳಿಸಿದ್ದಾರೆ. ಅದರಲ್ಲಿ ಚಿಪ್ಪಗಿರಿಯಲ್ಲಿ ನಡೆದ ಇದೇ ಚಕ್ರಾಬ್ದ ಮಂಡಲದ ವಿಡಿಯೋ ತೆಗೆದಿತ್ತು. ಆ ವಿಡಿಯೋ ಎಲ್ಲ ಅಪ್ಲೋಡ್ ನಾಳೆ ಮಾಡಲಾಗುತ್ತೆ. ಎಲ್ಲರೂ ಅವರವರ ಸೆಲ್ಫೋನಲ್ಲೇ ನೋಡಿಕೊಂಡು ಸಂತೋಷ ಪಡಬಹುದು. ಹಾಗೆ ಏನೇನು ಮುಂದೆ ವಿಡಿಯೋ ಆಗುತ್ತೆ ಅವೆಲ್ಲ ನಿಮಗೆ ಸಿಗುತ್ತೆ. ವಿಡಿಯೋ ಸಿಗುತ್ತೆ, ಪಾಠ ಪ್ರವಚನ ಸಿಗುತ್ತೆ. ವ್ಯಾಸರಾಯ ಮಠದಲ್ಲಿ ಪಾಠ ಆಗ್ತಾ ಇದೆ, ಶನಿವಾರ ಆದಿತ್ಯವಾರ ಅದನ್ನು ಅದಕ್ಕೆ ಹಾಕ್ತಾ ಇದ್ದೇವೆ. ಯಾರ್ಯಾರು ಮೂಲೆಗಿದ್ದು ಆಚಾರ ಶಾಸ್ತ್ರ ಓದಲಿಕ್ಕಾಗಿಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ಒಂದ ಆಫೀಸಿನ ತೊಂದರೆ, ವಯಸ್ಸಿನ ತೊಂದರೆ, ನಾನಾ ತೊಂದರೆಗಳಿಂದ ಅಂಥವರು ಮನೆಯಲ್ಲೇ ಇದ್ದುಕೊಂಡು 37 ಗ್ರಂಥಗಳ ಶ್ರವಣ ಆದರೂ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಅದನ್ನು ಮಾಡಿದ್ದೇವೆ. ಆದ್ದರಿಂದ ಪ್ರವಚನವೂ ಸಿಗುತ್ತೆ, ಹಿಂದಿನ ಪ್ರವಚನ ಸಿಗುತ್ತೆ, ಈಗ ಆಗುವ ಪ್ರವಚನ ಮುಂದಿನ ಪ್ರವಚನ ಸಿಗ್ತಾ ಬರುತ್ತೆ. ಹಾಗೆ ಪಂಚಾಂಗ ಸಿಗುತ್ತೆ, ಹಾಗೆ ಪಾಠವೂ ಸಿಗುತ್ತೆ, ವಿಡಿಯೋಗಳೆಲ್ಲ ಸಿಗುತ್ತೆ. ಅಷ್ಟೇ ತಾನೇಪ್ಪ? ಇವೆಲ್ಲ ಟೆಕ್ಸ್ಟ್ ಲೈಬ್ರರಿ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಈಗ ಮಾಡ್ತಾ ಇದ್ದೀವಿ. ಏನು ಅಂದ್ರೆ, ಈಗ ಒಂದು ಸುಳಾಗಿ ಓದ್ತಾ ಇದ್ದೀವಿ, ಅದು ಕೇಳ್ತಾ ಇದ್ದೀರಾ ಪ್ರವಚನ. ಕೇಳ್ತಾ ಇದ್ರೆ ಪುಸ್ತಕ ಇಟ್ಟುಕೊಂಡು ಓದಬೇಕಾದ್ರೆ ಎಲ್ಲಿಗೂ ಪುಸ್ತಕ ತಗೊಂಡು ಹೋಗ್ತಾ ಇರ್ಬೇಕು. ಈಗ ಆಫೀಸಲ್ಲಿ ಕೇಳ್ತಾ ಇರ್ತಾರೆ, ಅಂಥವ್ರು ಪುಸ್ತಕ ಹಿಡ್ಕೊಂಡು ಹೋದ್ರೆ ಆಫೀಸಲ್ಲಿ ಕೇಳ್ತಾರೆ ಇದ್ಯಾಕೆ ತಂದಿರಾ ಅಂತ ಹೇಳಿ. ಹಾಗಲ್ಲದೆ ಪುಸ್ತಕ ನಿಮ್ಮ ಕೈಯಲ್ಲೇ ಇದ್ಬಿಟ್ರೆ, ಸೆಲ್ ಫೋನಲ್ಲೇ ಇದ್ರೆ ಅದರಲ್ಲಿ ಟೆಕ್ಸ್ಟ್ ಬರುವಂತ ಏನು ಆ ವಿಷಯ ಈ ಲೈಬ್ರರಿ ಅಂತ ಪಕ್ಕದಲ್ಲಿ ಬಟನ್ ಇರುತ್ತೆ. ನೀವು ನಿಮಗೆ ಬೇಕಾಗಿರತಕ್ಕಂಥ ಪ್ರವಚನ ಪ್ರೆಸ್ ಮಾಡಿದರೆ ಬರ್ತಾ ಇರುತ್ತೆ. ಆಗಲೇನೆ ಪಕ್ಕದಲ್ಲಿ ಈ ಲೈಬ್ರರಿ ಅಂತ ಪ್ರೆಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕವೂ ಅದರಲ್ಲೇ ಇರುತ್ತೆ. ನೋಡಿಕೊಂಡು ಅದನ್ನು ನೋಡುತ್ತಾ ಕೇಳಬಹುದು, ಸುಳಾದಿ ನೋಡುತ್ತಾ ಕೇಳಬಹುದು, ಎಲ್ಲವೂ ನೋಡುತ್ತಾ ಕೇಳಬಹುದು. ಇಷ್ಟು ವ್ಯವಸ್ಥೆಯನ್ನ, ಇಷ್ಟು ಉದ್ದೇಶ ಅರಣ್ಯಕಾಚಾರ್ಯರ ಗ್ರಂಥಗಳು, ವಿಜಯರಾಯರ ಗ್ರಂಥಗಳು, ಶ್ರೀಮದ್ ಆಚಾರ್ಯರ ವಿಶೇಷ ಗ್ರಂಥಗಳೆಲ್ಲ ಜನಸಾಮಾನ್ಯಕ್ಕೆ ಎಲ್ಲರಿಗೂ ತಲುಪಬೇಕು, ಅನುಷ್ಠಾನಕ್ಕೆ ಎಟಕುವಂತೆ ಆಗಬೇಕೆಂಬುದೇ ಒಂದು ಗುರಿಯಿಂದ ಅವರ ಸೇವೆಯಾಗಿ ಮಾಡ್ತಾ ಇದ್ದೇವೆ. ಈ ಸೇವೆಯನ್ನ ನೀವೆಲ್ಲರೂ ಅದರ ಭಾಗಿಗಳಾಗಿ ಆನಂದ ಪಟ್ಟರೆ ಒಳಗಿದ್ದವರು ಆನಂದ ಪಡುತ್ತಾರೆ, ನನ್ನನ್ನು ಆನಂದ ಪಡಿಸ್ತಾರೆ. ಶ್ರೀಕೃಷ್ಣ.